ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು, ಕಿತ್ತೂರು ಕರ್ನಾಟಕ, ಈಗ ರಾಜಧಾನಿ ಕೂಡ. ರಾಜಧಾನಿಯಲ್ಲಿ ಯಾವ್ಯಾವ ರೀತಿಯ ವಿಷಯಗಳು, ಈ ವಿಷಯಗಳ ಪ್ರಭಾವ ಮುಂಬರಲಿರುವ ಚುನಾವಣೆ ಮೇಲೆ ಹೇಗೆ, ಮತದಾನದ ಪ್ರಕ್ರಿಯೆಯಲ್ಲಿ ಒಂದು ಸಣ್ಣ ಪಾತ್ರವನ್ನ ನಿಭಾಯಿಸಿ ಆ ನಿರ್ಧಾರದ ಪ್ರಕ್ರಿಯೆಯಲ್ಲಿ ನಾವು ಒಂದು ಪ್ರಭಾವವನ್ನ ಬೀರಿದ್ರೆ ನಿಜವಾಗ್ಲೂ ನಮ್ಮ ಪ್ರಯತ್ನದ ಒಂದು ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಎಲೆಕ್ಷನ್ ಟು ದ ಪಾಯಿಂಟ್ ವಿಶೇಷ ರಾಜಧಾನಿ ರಾಜಕೀಯದಲ್ಲಿ ನನ್ನ ಜೊತೆ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಬ್ರಿಜೇಶ್ ಕಲಾಪ ಅವರು, ಜೆಡಿಎಸ್ ನಿಂದ ಸರ್ವಣ ಅವರು, ಬಿಜೆಪಿಯ ಭಾಸ್ಕರ್ ರಾವ್ ಅವರು, ಕಾಂಗ್ರೆಸ್ ನಿಂದ ರಿಜ್ವಾನ್ ಅರ್ಷದ್ ಅವರು. ಇದು ರಾಜಧಾನಿ ಕೇಂದ್ರಿತ ಚರ್ಚೆ. ಯಾವ ರೀತಿ ಆಗೋದಿದೆ ಇಲ್ಲಿನ ರಾಜಕಾರಣ ಮುಂದಿನ ದಿನಗಳಲ್ಲಿ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ರಾಜಧಾನಿ ಗೆಲ್ಲೋದು ಯಾವುದೇ ಪಕ್ಷಕ್ಕೂ ಒಂದು ದೊಡ್ಡ ಸವಾಲು ಕೂಡ, ಪ್ರತಿಷ್ಠೆಯ ವಿಷಯ ಕೂಡ. 28 ಸೀಟು ಇಲ್ಲಿ ಬಹುಮತವನ್ನ ಪಡ್ಕೊಂಡ್ಬಿಟ್ರೆ 28 ಸೀಟ್ಗಳಲ್ಲಿ ಹೆಚ್ಚು ಕಮ್ಮಿ 3-4 ಜಿಲ್ಲೆಗಳು ಗೆದ್ದಂತೆ. ಆ ರೀತಿಯ ಒಂದು ಪ್ರಭಾವ ರಾಜಧಾನಿಯಲ್ಲಿದೆ. ಆದ್ರೆ ಅಷ್ಟೇ ಸಮಸ್ಯೆಗಳು ಕೂಡ ಪೀಡಿಸ್ತಿದೆ ರಾಜಧಾನಿಯ ನಿವಾಸಿಗಳನ್ನ. ಇನ್ಫ್ಯಾಕ್ಟ್ ನಾನು ರಿಜ್ವಾನ್ ಅರ್ಷದ್ ಅವರಿಂದ ಶುರು ಮಾಡೋಣ ಅಂತ. ಸರ್, ವಿ ಆರ್ ದ ಸೆಕೆಂಡ್ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಇನ್ ದ ವರ್ಲ್ಡ್ ಸರ್. ಅತಿ ಹೆಚ್ಚು ಇಕ್ಕಟ್ಟಿರುವಂತ ಪಟ್ಟಿ ಮಾಡಿದ್ರೆ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ಹೆಗ್ಗಳಿಕೆ ವಿಷಯ ಅಲ್ಲ. ಇದಕ್ಕೆ ಒಂದೇ ಒಂದು ಸರ್ಕಾರ, ಇಂದಿನ ಸರ್ಕಾರ ಮಾತ್ರ ಕಾರಣ ಅಲ್ಲ. ಇದು ತಲತಲಾಂತರದಿಂದ ಆಗಿರುವಂತಹ ನಿರ್ಲಕ್ಷ್ಯದ ಪರಿಣಾಮ. ಸರ್, ಈ ಚುನಾವಣೆಯಲ್ಲಿ ಈ ಒಂದು ವಿಷಯ ಯಾಕೆ ಮತದಾನದ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರಬೇಕು ಅಂತೀರಿ ಪ್ಲೀಸ್? ಬ್ಯಾಂಗ್ಳೂರ್ಗೆ ಆದಂಥ ಒಂದು ಸ್ಟ್ರೆಂತ್ ಇದೆ ಬ್ಯಾಂಗ್ಳೂರಲ್ಲಿ. ಆ ಸ್ಟ್ರೆಂತ್ನ ಆಧಾರದ ಮೇಲೆ ಬ್ಯಾಂಗ್ಳೂರು ನಮ್ಮ ಕಂಟ್ರೋಲ್ಗಿಂತ ಜಾಸ್ತಿ ವೇಗವಾಗಿ ಬೆಳೆದೋಗಿದೆ. ಆ ಕಾಲದಲ್ಲಿ ಈ ಮಟ್ಟಕ್ಕೆ ಬ್ಯಾಂಗ್ಳೂರು ಬೆಳೆಯುತ್ತೆ ಅಂತ ಬಹುಶಃ ಅಂದಿನ ಸರ್ಕಾರಗಳು ಪರಿಕಲ್ಪನೆ ಮಾಡ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಆ ತಯಾರಿಗಳು ಮಾಡ್ಕೊಂಡಿಲ್ಲ. ಬಟ್ ಕಳೆದ 20-25 ವರ್ಷದಲ್ಲಿ ನಮ್ಮ ಕೈ ಮೀರಿ ಬೆಂಗಳೂರು ಬೆಳೆದೋಗಿರ್ತಕ್ಕಂಥದ್ದು ಅದು ನಮ್ಮ ಕಣ್ಣು ಮುಂದೆ ಇದೆ. ಬಟ್ ಅಷ್ಟೇ ಬಿಸ್ನೆಸ್ಸು ಕೂಡ ಜನರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಸ್ಟ್ರೆಂತು ಇದೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವು ವೀಕ್ನೆಸ್ಸಸ್ಸು ಇದೆ. ಇದನ್ನು ಇಟ್ಕೊಂಡು ನಾವು ಮುಂದಿನ ದಾರಿ ಯಾವ ರೀತಿ ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದು ನಮ್ಮ ಆದ್ಯತೆಗಳು ಏನಾಗಬೇಕು. ಸೊ ಹಲವಾರು ಸವಾಲುಗಳಿವೆ. ಯಾಕಂದರೆ ಇಷ್ಟು ಜನಸಂಖ್ಯೆ ಬೆಂಗಳೂರಿಗೆ ಬಂದು ಸೇರಿಕೊಂಡಾಗ ಬರೀ ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಿಂದ ಇಲ್ಲ, ಇಡೀ ದೇಶದಿಂದ ಜನಸಂಖ್ಯೆ ಬಂದು ಸೇರಿಕೊಂಡಿದೆ. ಇಡೀ ವಿಶ್ವದಿಂದ ಟೆಕ್ನಿಷಿಯನ್ಸು, ಇಂಜಿನಿಯರ್ಸು ಟೆಕ್ನಾಲಜಿನ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡು ನಮ್ಮ ಟೆಕ್ನಾಲಜಿ ಜೊತೆಗೆ ಅಲೈನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಸೊ ಒಂದು ಕಡೆ ಬಿಸ್ನೆಸ್, ಟೆಕ್ನಾಲಜಿ, ಎಜುಕೇಷನಲ್ ಹಬ್ ಇದ್ದರೆ ಇನ್ನೊಂದು ಕಡೆ ಸಾಮಾನ್ಯ ಜನರು ಕೂಡ ತಮ್ಮ ತಮ್ಮ ಪ್ರದೇಶಗಳಲ್ಲಿ, ತಮ್ಮ ತಮ್ಮ ಏರಿಯಾದಲ್ಲಿ, ಬಡಾವಣೆಗಳಲ್ಲಿ ಅವರು ನಡೆಸ್ತಕ್ಕಂಥ ಜೀವನ ಹೇಗೆ ಸರಳ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ಸೊ ಒಂದು ಅರ್ಬನ್ ಏರಿಯಲ್ಲಿ, ನಗರ ಪ್ರದೇಶಗಳಲ್ಲಿ ಕೂಡ ಬಹಳಷ್ಟು ಬಡವರು ಜೀವನ ನಡೆಸ್ತಾ ಇರ್ತಕ್ಕಂಥ ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ, ಅವರ ಜೀವನವನ್ನು ಸರಳತೆಯಲ್ಲಿ ನಡೆಸ್ತಕ್ಕಂಥ ಒಂದು ಕಡೆಗೆ ನಾವು ಗಮನ ಕೊಡಬೇಕು. ಕೊಡದೇ ಇದ್ರೆ ಬರೀ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡೋದು. ಅಭಿವೃದ್ಧಿ ಅಂದ್ರೆ ಸರ್ ಬರೀ ರೋಡು, ಬ್ರಿಡ್ಜ್, ಫ್ಲೈಓವರ್, ಮೆಟ್ರೋ ಅಂತಲ್ವಲ್ಲ ಸರ್. ಜೀವನದ ಗುಣಮಟ್ಟ ಅಭಿವೃದ್ಧಿ ಕ್ವಾಲಿಟಿ ಆಫ್ ಲೈಫ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಬೇಕಾಗುತ್ತೆ. ಸೊ ಅದ್ರ ಕಡೆ ಕೂಡ ಗಮನ ಹರಿಸಬೇಕಾಗುತ್ತೆ. ಈಗ ನಾನು ರಿಜ್ವಾನ್ ಅರ್ಷದ್ ಅವರ ಸಾಮಾಜಿಕ ಜಾಲತಾಣದ ಅಕೌಂಟ್ ನ ಫಾಲೋ ಮಾಡೋದ್ರಿಂದ ಗೊತ್ತು, ನೀವು ಮೊನ್ನೆ ಒಂದಷ್ಟು ಬಹಳ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ನೆಲ್ಲ ನೀವು ಇನಾಗ್ರೇಟ್ ಮಾಡಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ. ನಿಮಗೆ ಅನುದಾನ ಬಂತು, ರಾಜಕಾರಣ ಒಂದು ಕಡೆ ಅನುದಾನ ಬಂತು, ಆದ್ರೆ ಅದೇ ರೀತಿಯ ಅಭಿಪ್ರಾಯ ಇವ್ರ ಕಡೆ ಇರೋದಿಲ್ಲ. ಇವರಿಗೆ ಬೆಂಗಳೂರಿನಲ್ಲಿ ಇರೋದು ಏಕೈಕ ಶಾಸಕರು ದಾಸರಳ್ಳಿ ಮಂಜು ಅವರು ಮುಖ್ಯಮಂತ್ರಿಗಳ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡ್ಬೇಕಾಯ್ತು ಅನುದಾನಕ್ಕೆ. ನಾನು ಈ ರಾಜಕಾರಣದ ಬಗ್ಗೆ ಪ್ರತಿಭಟನೆ ಅಷ್ಟೇ ಅಲ್ಲ, ಕೋರ್ಟ್ ಇಂದ ಆದೇಶ ತಗೊಂಡ್ಬರ್ತೀವಿ, ಕೊಡ್ಲೇಬೇಕು ಅಂತೇಳಿ ಸರ್ಕಾರದ ಕಿವಿ ಹಿಂಡಕ್ಕೆ ಅವ್ರು ಯಾವುದೇ ಹೋರಾಟ ಮಾಡಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಕೋರ್ಟ್ ಇಂದ ಆರ್ಡರ್ ಕಾಪಿ ತಗೊಂಡ್ಬಂದು ಅನುದಾನಗಳನ್ನ ಬಿಡುಗಡೆ ಮಾಡಿಸ್ಕೊಂಡಿದೀವಿ.
ಇದು ನಮ್ಮ ಪರಿಸ್ಥಿತಿ ಇವತ್ತು. ಅಂದ್ರೆ ರಾಜಧಾನಿಯ ಅಭಿವೃದ್ಧಿನಲ್ಲಿ ಈ ತರದ ರಾಜಕಾರಣದ ಮನಸ್ಥಿತಿ ಹೌದು. ಹೇಗೆ ನಮಗೆ ಹಿನ್ನಡೆ ಆಗ್ಬೋದು ಅಂತ ಅಲ್ಲ, ಪ್ರಶ್ನೆ. ಬಹಳಷ್ಟು ಯಾವತ್ತೂ ಅಷ್ಟೇ ರೂಲಿಂಗ್ ಗವರ್ಮೆಂಟ್ ಆಪೋಸಿಷನ್ ಪಾರ್ಟೀಸ್ ಇದ್ದಿದೆ. ಆದ್ರೆ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಇದ್ದಾಗ ಅವ್ರು ಯಾವತ್ತೂ ಕೂಡ ಈ ತರ ರಾಜಕಾರಣ ಮಾಡಿಲ್ಲ. ಅದು ಮೈತ್ರಿ ಸರ್ಕಾರದಲ್ಲಿ ಇದ್ರೂ ಕೂಡ ಯಾರು ನಮ್ಮ ಸಹಪಾಠಿಗಳಿದ್ರು ಆ ಶಾಸಕರಿಗೂ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಯಾವುದೇ ಶಾಸಕರು ಬಂದರೂ ಕೂಡ ಮನ್ಸು ಬಿಚ್ಚಿ ಅವರು ಅನುದಾನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕಾರಣ ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ರು ಯಾವತ್ತೂ ಬೆಂಗಳೂರು ನಗರವನ್ನ ಕಡೆಗಣಿಸಿಲ್ಲ. ನಾವು ಇಷ್ಟೇ ಹೇಳ್ತಾ ಇರತಕ್ಕಂಥದ್ದು, ಚುನಾವಣೆ ಬಂದಾಗ ಎಲ್ಲರೂ ಕೂಡ ರಾಜಕೀಯ ಮಾಡ್ತೀವಿ, ರಾಜಕೀಯ ಮಾಡೋಣ, ಬಟ್ ಡೆವಲಪ್ಮೆಂಟ್ ಅಂತ ಬಂದಾಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಒಗ್ಗೂಡ್ಬೇಕಾಗ್ತದೆ. ಯಾರು ಕೂಡ ಇಲ್ಲಿ ಜನರ ಹಿತ ಮುಖ್ಯ. ಇವತ್ತು ಬಹುಪಾಲು ತಮಗೂ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಇರತಕ್ಕಂತ ಸುಮಾರು 1.5 ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ ಬಹುಪಾಲು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ವಲಸೆ ಬಂದಿರತಕ್ಕಂಥವರೇ ಇಲ್ಲಿ ಇರೋದು. ಮೂಲ ಕನ್ನಡಿಗರು ನನ್ನ ಪ್ರಕಾರ ಒಂದು 20% ಇದ್ದಾರೆ. ತಮಿಳ್ ಭಾಷೆ ಇರ್ಬೋದು, ತೆಲುಗು ಇರ್ಬೋದು, ಉರ್ದು ಇರ್ಬೋದು, ಮಲಯಾಳಿ ಇರ್ಬೋದು, ಹಿಂದಿ ಇರ್ಬೋದು, ಗುಜರಾತೀಸ್ ಇರ್ಬೋದು, ಈ ತರ ಅನೇಕ ರಾಜ್ಯಗಳಿಂದ ಬಂದು ಅವರವರ ಜೀವನವನ್ನ ಕಟ್ಕೊಳ್ಳಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿರ್ತಾರೆ. ಇವತ್ತು ಅವ್ರಿಗೆ ನಾವು ಏನ್ ಸರ್ಕಾರ ಏನಕ್ಕಿರೋದು, BBMP ಏನಕ್ಕಿರೋದು, ಅದ್ರ ಕಡೆಯಿಂದ ನಾವು ಏನ್ ಸವಲತ್ತನ್ನ ಕೊಡ್ತಾ ಇದೀವಿ. ಇವತ್ತು ಮೈನ್ ಆಗಿ ಪ್ರತಿಯೊಬ್ಬ ನಾಗರಿಕನಿಗೂ ಬೇಕಾಗಿರತಕ್ಕಂಥದ್ದೇನು, ಶಿಕ್ಷಣ, ಆರೋಗ್ಯ. ಹೈಟೆಕ್ ಶಿಕ್ಷಣ ಕೊಡಬೇಕು, ಹೈಟೆಕ್ ಆರೋಗ್ಯ ಕೊಡಬೇಕಾಗಿದ್ರೆ ಇವತ್ತು ಎಲ್ಲಾ ವಾರ್ಡ್ಗಳಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಸರಿಯಾದ ರೀತಿಯಲ್ಲಿ ಗುಣಮಟ್ಟ ಕೊಡದೆ ಹೋದ್ರೆ ಜನ ಎಲ್ಲಿಂದ ಅವ್ರು ಬದುಕಕ್ಕಾಗುತ್ತೆ. ಸರ್ವಣ್ಣ ಅವ್ರು ಹೇಳಿದಂತ ಮಾತಲ್ಲಿ ಒಂದಷ್ಟು ಅರ್ಥಗಳಿದೆ, ಒಳ ಅರ್ಥಗಳಿವೆ. ಅವ್ರು ಹೇಳಿದ್ರು ಕುಮಾರಸ್ವಾಮಿ ಅವ್ರು ಬಂದಾಗ ಬೆಂಗಳೂರನ್ನ ನಿರ್ಲಕ್ಷಿಸ್ಲಿಲ್ಲ ಅಂತ. ಅವ್ರು ಹೇಳ್ತಿರೋ ಅರ್ಥ ಏನು ಅಂದ್ರೆ, ಇಲ್ಲಿ ನಾವೇನ್ ಸೀಟ್ ಗೆಲ್ಲಲ್ಲ ಸರ್, ದಟ್ಸ್ ಫೈನ್ ಅಲ್ಲ. ಅವ್ರು ಹೇಳ್ತಿರೋದ್ರ ಅರ್ಥ ಏನು ಅಂದ್ರೆ, ಸರ್ ನಾವಿಲ್ಲಿ ಸೀಟ್ ಗೆಲ್ಲಲ್ಲ ಅಂದ್ರೂ ನಮಗ್ ಸೀಟ್ ಕೊಡ್ತಿಲ್ಲ ಜನ ಇಲ್ಲಿ, ಆದ್ರೂ ನಾವು ಈ ಬೆಂಗಳೂರು ರಾಜಧಾನಿಯನ್ನ ನಾವು ನಿರ್ಲಕ್ಷಿಸ್ಲಿಲ್ಲ ಸರ್. ಬೆಂಗಳೂರನ್ನ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಅಂತ ಬಿಜೆಪಿ ಅವ್ರು ಕರ್ಕೊಳ್ತೀರಿ. ಇವತ್ತಿನ ಪೊಲಿಟಿಕಲ್ ಪೊಸಿಷನ್ ಹೆಂಗಿದೆ ಅಂದ್ರೆ 28 ಸೀಟಲ್ಲಿ 15, 12, 1, 15 ನೀವಿದ್ದೀರಿ, 12 ಕಾಂಗ್ರೆಸ್ ಇದಾರೆ, ಒಬ್ರು JDS ಇದಾರೆ. ಇಫ್ ಇಟ್ ಈಸ್ ರಿಯಲಿ ಯುವರ್ ಸ್ಟ್ರಾಂಗ್ ಹೋಲ್ಡ್, 15-12 ಅಂತ ಡಿಫರೆನ್ಸ್ ಇರಬಾರ್ದು ಸರ್. ಇಫ್ ದೇರ್ ವಾಸ್ ಅ ಡಿಫರೆನ್ಸ್ ಆಫ್ 18-10 ಅದು ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಅಂತ. ನೋಡಿ, ಡೆವಲಪ್ಮೆಂಟ್ಗೆ ಆಯಾ ಗೌರ್ಮೆಂಟ್ ಅವ್ರ ಎಂಫಸಿಸ್ ಇರುತ್ತೆ. ಅವ್ರ ಒಂದು ಇಶ್ಯೂ ಮೇಲೆ ಎಂಫಸೈಸ್ ಮಾಡಿದ್ರು, ಅವ್ರದ್ದು ಇನ್ನೊಂದು ಎಂಫಸಿಸ್ ಇರುತ್ತೆ. ಭಾರತೀಯ ಜನತಾ ಪಾರ್ಟಿದ ಇನ್ನೊಂದು ರೀತಿ ಎಂಫಸಿಸ್ ಇರುತ್ತೆ ಅಲ್ಲಿಗೆ. ಸೊ ಆಯಾ ಎಂಫಸಿಸ್ ಪ್ರಕಾರ ಅವರು ಡೆವಲಪ್ಮೆಂಟ್ ಮಾಡ್ತಾ ಹೋಗಿದ್ದಾರೆ ಅಲ್ಲಿಗೆ. ಅವ್ರದ್ದು ಸರ್ಕಾರ ಇತ್ತು, ಅವ್ರದ್ದೇನು ಹೊಸದಾಗಿ ಈಗ ಹೇಳಬೇಕು ಅಂತಲ್ಲ, ಅವ್ರಿಗೆ ಅವಕಾಶ ಇತ್ತಲ್ಲ. ಈಗ ಸಡನ್ ಆಗಿ ಏನು ಗೊತ್ತಾಯ್ತು ದಟ್ ನಾವೀಗ ಒಂದೊಂದು ವಾರ್ಡಲ್ಲಿ ಇದು ಮಾಡ್ತೀವಿ ಅಂತ ಅಲ್ಲಿಗೆ. ನಮ್ಮ ಸಮಯದಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಹೋಗಿದೆ. ಇವತ್ತಿನ ದಿನ ಮೆಟ್ರೋ ಎಕ್ಸ್ಪಾನ್ಷನ್ ಯಾವ ಸ್ಪೀಡಲ್ಲಿ ಹೋಗಿದೆ ಅಂದ್ರೆ ಬೇರೆ ಯಾವ ಸಮಯದಲ್ಲಿ ಕೂಡ ಸ್ಪೀಡಲ್ಲಿ ಮೆಟ್ರೋ ತಂದಿದೆ ನಾವು ಸರ್. ಕುಮಾರಸ್ವಾಮಿ ಪೀರಿಯಡ್ ಅಲ್ಲಿ ಮೆಟ್ರೋನ ಯೋಜನೆಗೆ ಚಾಲನೆ ಕೊಟ್ಟಿದ್ದು ನಾವು. ನೀವು ರಿಬ್ಬನ್ ಕಟ್ ಮಾಡ್ತಾ ಇದ್ದೀರಾ, ರಿಬ್ಬನ್ ಕಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಅಲ್ಲ ನಾನು ಕಾರ್ಯಕ್ರಮ ತಂದಿದೆ ನಾವು. ಆಮೇಲೆ ನೀವು ಹೇಳಿದ್ರಲ್ಲ ಅವರು ಕೊಡ್ತಾ ಇದ್ದಾರೆ, ಜನ ಒಪ್ತಾರೆ ಅಂದ್ರೆ ಜನರ ವಿಸ್ಡಮ್ ಯಾಕೆ ಕ್ವಶನ್ ಮಾಡ್ತೀರಾ? ಜನನೇ ಅವ್ರಿಗೆ ತಿರಸ್ಕರಿಸ್ತಾ ಇರುವಾಗ ಜನ ಅವ್ರು ಹೇಳ್ತಾರೆ ನಾ ಮಾಡ್ತಾ ಇದ್ದೀನಿ, ತಿರಸ್ಕಾರದ ನಂತರವೂ ನಾವು ಮಾಡ್ತಿದೀವಿ ಅಂತ ಅವ್ರು ಹೇಳ್ತಿರೋದು. ನಿಮ್ಮನ್ನು ಒಪ್ಪಿದ್ದಾರೆ ಆದ್ರೂ ನೀವು ಮಾಡ್ತಿಲ್ಲ ಅನ್ನೋದು ಆರೋಪ. ಅದು ಅವರು ಹೇಳ್ತಾ ಇರೋದು, ನಿಮ್ ಹೇಳಿಕೆ ಅಲ್ಲ. ಇಲ್ಲಿ ಪೈಪೋಟಿ ಇರೋದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯದಲ್ಲಿ ಫಾರ್ ಬೆಂಗಳೂರು ಸಿಟಿ ಒಳಗೆ. ಅಲ್ಲಿ ಓನ್ಲಿ 1 ಸೀಟ್ ಅವ್ರಿಗೆ ಸಿಕ್ಕಿದೆ, ಎಲ್ಲ ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. 2 ಸಿಕ್ಕಿತ್ತು, ಆಪರೇಷನ್ ಮಾಡಿ ಕರ್ಕೊಂಡ್ರಿ ಅಷ್ಟೇ. 2 ಕಡೆ ಇದ್ವಿ ಬೆಂಗಳೂರಲ್ಲಿ, ಮಹಾಲಕ್ಷ್ಮಿ ಲೇಔಟ್ ಮತ್ತೆ ದಾಸರಳ್ಳಿ, 2 ಗೆದ್ದಿದ್ದು 2018ರಲ್ಲಿ. ಭಾಸ್ಕರ್ ಅವರು ಹೇಳಿದ್ರು ಇಲ್ಲಿ ಕಾಂಟೆಸ್ಟ್ ಇರೋದು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ 1 ಸೀಟ್ ಅವ್ರು ಗೆದ್ದಿದ್ದಾರೆ ಅಂತ. ಆದ್ರೆ ಈ ಬಾರಿ ಕಾಂಟೆಸ್ಟಿನ ಡೈನಮಿಕ್ಸ್ ಚೇಂಜ್ ಆಗ್ತಾ ಇದೆಯಾ? ಆಮ್ ಆದ್ಮಿ ಪಕ್ಷ, ಐ ಡೋಂಟ್ ನೋ ಸರ್, ನೀವು ಸೀಟ್ ಗೆಲ್ತಿರೋ ಇಲ್ವೋ ಗೊತ್ತಿಲ್ಲ, ವೋಟ್ ಅಂತೂ ಗೆಲ್ತೀರಾ. ಈ ವೋಟ್ ಯಾರಿಂದ ಕಿತ್ಕೋತೀರಾ, ಇದರ ಪರಿಣಾಮ ಫಲಿತಾಂಶದ ಮೇಲೆ ಏನು ಅನ್ನೋದು ಪ್ರಶ್ನೆ. ಪ್ಲೀಸ್. ನಾನು ಒಂದು ದೊಡ್ಡ ಪಕ್ಷದಲ್ಲಿದ್ದೆ, ಆಮೇಲೆ ನಾನು ಕಾಂಗ್ರೆಸ್ ಅಲ್ಲೇ ಇದ್ರಿ ಸರ್, ಅದು ಗೊತ್ತು. ಸೊ ನಾನು ಸುಮಾರು ಕಡೆ ನಾನು ಓಡಾಡಿರೋದ್ರಲ್ಲಿ, ನಾನು ಎಲ್ಲರ ಜೊತೆ ಮಾತಾಡಿರೋದ್ರಲ್ಲಿ, ಎಲ್ಲ ಪಕ್ಷಗಳು ವಿಚಾರದಲ್ಲೂ ನಮ್ಮ ಯಾರು ಮತದಾತರು ಯಾವಾಗ್ಲೂ ಕೂಡ ಹೀಯಾಳ್ಸೋದು, ಟೀಕೆ ಟಿಪ್ಪಣಿ ಎಲ್ಲ ಇರೋದು. ಬಟ್ ನಾನು ಇದುವರೆಗೂ ಆಮ್ ಆದ್ಮಿ ಪಕ್ಷದ ಬಗ್ಗೆ ಚೀತು ಅನ್ನೋಂಥದ್ದು ಯಾರು ಕೇಳಲಿಲ್ಲ. ಇನ್ನು ಟ್ರ್ಯಾಕ್ ರೆಕಾರ್ಡ್ ಅಂತ ಬಂದಿಲ್ಲ. ಅದು ಸರಿ, ಅದಕ್ಕೋಸ್ಕರ ಶುರು ಆದ್ಮೇಲೆ ಅದಕ್ಕೋಸ್ಕರ ಎಲ್ಲ ಒಂದು 2 ಒಳ್ಳೆ ಮಾತೇ ಹೇಳ್ತಾರೆ ಹೊರತು ಯಾರು ಕೆಟ್ಟದೇ ಹೇಳೋರಿಲ್ಲ. 46% ADR ಪ್ರಕಾರ 46% ಮತದಾತರು ಇವತ್ತು ಅವರು ರೆಡಿ ಇದ್ದಾರೆ
ಬೇರೆ ಪಕ್ಷ ಅಂದ್ರೆ 3 ಯಾವ ಒಂದು ವ್ಯವಸ್ಥಿತ ಪಕ್ಷಗಳು ಅಂತ ನಾವೇನ್ ಹೇಳ್ತೀವಿ ಅದು ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಹೊಸ ಪಕ್ಷಕ್ಕೆ ನಾವು ಇವತ್ತು ವ್ಯವಸ್ಥೆ ಇದ್ರೆ ಅದಕ್ಕೆ ನಾವು ಮತ ಕೊಡೋದಕ್ಕೆ ನಾವು ರೆಡಿ ಇದೀರಿ ಅಂತ ಹೇಳೋದಕ್ಕೆ 46% ರೆಡಿ ಅನ್ನೋಂಥದ್ದು ADR ಸರ್ವೆ ಹೇಳುತ್ತೆ, ಬೇರೆ ಯಾವ್ದು ಸರ್ವೆ ಅಲ್ಲ. ಸೊ ಆ ಕಾರಣದಿಂದ ಇವತ್ತು ಇಲ್ಲ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ, ಕಠಿಣವಾದ ವಿಷಯ. ಅಫ್ಕೋರ್ಸ್ ದುಡ್ಡಿನ ಬಲದಿಂದ ಒಂದಷ್ಟು ವೋಟ್ಸ್ ಬಂದೇ ಬರ್ತದೆ, ಅದೆಲ್ಲ ಸರಿ. ಬಟ್ ಲಾಂಗ್ ಟರ್ಮ್ ನೀವು ನೋಡಿದ್ರೆ ಖಂಡಿತವಾಗ್ಲೂ ಒಂದು ದೊಡ್ಡ ಪರ್ಯಾಯ ಆಮ್ ಆದ್ಮಿ ಪಕ್ಷ ಹುಟ್ಟತಾ ಇದೆ. ಇದರಲ್ಲಿ 2 ಮಾತಿಲ್ಲ. ಈ ಚುನಾವಣೆಗಾಗುತ್ತೋ ಅಥವಾ ಬರೋ ಚುನಾವಣೆಗಾಗುತ್ತೋ ಖಂಡಿತವಾಗ್ಲೂ ಆಮ್ ಆದ್ಮಿ ಪಕ್ಷ ದೊಡ್ಡ ಪರ್ಯಾಯವಾಗಿ ಬೆಳೀತಾ ಇದೆ. ಬದುಕನ್ನ ಸರಳ ಮಾಡಬೇಕು ಅಂದ್ರೆ ಸರ್ ಒಂದು ಒಳ್ಳೆ ರೋಡ್ ಬೇಕಲ್ಲ ಸರ್. ಹೌದು, ರೋಡ್ ಎಷ್ಟು ಮ್ಯಾನ್ ಅವರ್ಸ್ ವೇಸ್ಟ್ ಆಗ್ತಿದೆ ಬಿಕಾಸ್ ಆಫ್ ಬ್ಯಾಡ್ ರೋಡ್ಸ್. ಅದಾದ್ಮೇಲೆ ನಮ್ಮ ದೇಹದ ಮೇಲೆ ನಮ್ಮ ಗಾಡಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ. ನಾನು ಅದಕ್ಕೆ ಬರ್ತಾ ಇದ್ದೀನಿ. ಪ್ಲೀಸ್ ಸರಳವಾಗಬೇಕಾದ್ರೆ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಗುಡ್ ರೋಡ್ಸ್, ಗುಡ್ ಫುಟ್ಪಾತ್ಸ್, ಕ್ಲೆನ್ಲಿನೆಸ್, ಗುಡ್ ಸ್ಕೂಲ್ಸ್, ಗುಡ್ ಯುವರ್ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್, ಹೆಲ್ತ್ ಕೇರ್ ಸಿಸ್ಟಮ್. ಸೊ ನಂದು ಹೆಡ್ ಕ್ವಾರ್ಟರ್ ಕಾನ್ಸ್ಟಿಟ್ಯೂನ್ಸಿ, ಟು ಬಿ ಆನೆಸ್ಟ್, ವಿಧಾನಸೌಧ 1 ಕಿಲೋಮೀಟರ್ ಬ್ರಿಜೇಶ್ ಅವರು ನಮ್ಮ ವೋಟರೇ, ಅವ್ರಿಗೆ ಗೊತ್ತಿದೆ. ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಪಾಶ್ ಏರಿಯಾ ಇದೆ, ಅಲ್ಲಿ ಎಲ್ಲ ವ್ಯವಸ್ಥೆಗಳಿವೆ. ಇನ್ನೊಂದು ಕಡೆ ಅಂಡರ್ ಪ್ರಿವಿಲೇಜ್ ಜನ ಇದ್ದಾರೆ, ಬಡವರು ಇದ್ದಾರೆ, ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಪಾಶ್ ಏರಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆನೂ ಕೂಡ ಆ ಮಟ್ಟಿಗೆ ಇರಲಿಲ್ಲ. ನೀವು ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ನಗರ ಅಂತ ಹೇಳ್ತೀರಿ, ಬಟ್ ಕಳೆದ ಕೆಲವು ವರ್ಷಗಳಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಈ ಗತಿಯಲ್ಲಿ ಆಗೋದಿಲ್ಲ. ಬೆಂಗಳೂರನ್ನು ಸುಧಾರಣೆ ಮಾಡಬೇಕಾದ್ರೆ ನೀವು ವ್ಯವಸ್ಥಿತವಾಗಿ ಕೆಲವು ಚೇಂಜಸ್ ತರಬೇಕು, ವ್ಯವಸ್ಥೆಯಲ್ಲಿ ತರಬೇಕು. ಇಂಟೆಂಟ್ ಇರಬಹುದು, ನಂದು ಅವ್ರದ್ದು ಇವ್ರದ್ದು ಬೆಂಗಳೂರು ನಗರವನ್ನು ಡೆವಲಪ್ ಮಾಡಲೇಬೇಕು ಅಂತ. ನೀವು ಯಾವ ಸಿಸ್ಟಮ್ಸ್ ನೀವು ಸೆಟ್ ಮಾಡಿದ್ದೀರಿ? BBMP ಅಂತ ಸೆಟ್ ಮಾಡಿದ್ದೀರಿ. ಈ BBMP ಇಟ್ಕೊಂಡು ಬೆಂಗಳೂರು ನಗರವನ್ನು ಡೆವಲಪ್ ಮಾಡೋಕ್ಕಾಗುತ್ತಾ? ಸಾಧ್ಯನಾ? ಆಗೋದಿಲ್ಲ. ದಿಸ್ ಇಸ್ ಅನ್ಸೈಂಟಿಫಿಕ್ ಬಾಡಿ. ಸರ್ ಹೇಳ್ಬೇಕು, ಸರ್ವಣ್ಣ ಅವರು ಹೇಳ್ಬೋದು, ಭಾಸ್ಕರ್ ರಾವ್ ಸರ್ ಹೇಳ್ಬೋದು, ಬ್ರಿಜೇಶ್ ಅವರು ಹೇಳ್ತಾರೆ. BBMP ಅನ್ನೋದು ಯಾಕೆ ಸರ್ ಒಂದು ATM ತರ ಆಗೋಗುತ್ತೆ? ಯಾವುದೇ ಸರ್ಕಾರ ಬಂದ್ರು ದೇ ಆರ್ ಜಸ್ಟ್ ಸೀನ್ ಆಸ್ ಅನ್ ಏಜೆನ್ಸಿ ವೇರ್ ಕರಪ್ಷನ್ ಇಸ್ ಈಸಿ. ಯಾಕೆ ಕೇಳ್ತೀವಿ ಅಂದ್ರೆ ಸರ್, ಕರಪ್ಷನ್ ಅನ್ನೋದು ಆರೋಪ ಮಾಡೋದು ಮಾತ್ರ ಅಲ್ಲ, ನಮ್ಮ ರಸ್ತೆಯ ಗುಣಮಟ್ಟ, ನಮ್ಮ ಗಾರ್ಬೇಜ್ ಕಲೆಕ್ಷನ್, ಈ ರೀತಿಯ 10 ಆಯಾಮಗಳಲ್ಲಿ. ಪ್ಲೀಸ್ ಸರ್, ಪ್ಲೀಸ್. ನೀವು ಪೊಲಿಟಿಕಲಿ ನೋಡಕ್ ಹೋದ್ರೆ BBMP ಒಂಥರ ಇಟ್ಸ್ ಲೈಕ್ ವಾಯ್ಸ್ ಲೈಕ್ ಗ್ರಿಪ್ ಆಫ್ ಸಮ್ MLAs. ಅವ್ರಿಗೆ MLA ಮಾಡಿದ್ರು ಇನ್ನು ಕಾರ್ಪೊರೇಟರ್ ಆಗಿ ಇರ್ತಾರೆ. ಕ್ಲೀನಿಂಗ್ ಕಾಂಟ್ರಾಕ್ಟ್ ಅದನ್ನ ಮಾತು ಕೇಳ್ಕೊಂಡಿರ್ಬೇಕು. Sir, I want to be restructured BBMP. I am not able to work with this. ಅವ್ರ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಆ ಕ್ಲೀನಿಂಗ್ ಕಾಂಟ್ರಾಕ್ಟರ್ ಅವ್ರಿಗೆ ಅಂತದಲ್ಲಿರೋ ಗಾರ್ಬೇಜ್ ಇಂದ ಬೇರೆ ದೇಶದಲ್ಲಿ ದುಡ್ಡು ಮಾಡ್ತಾರೆ. ನಮ್ಮ ದೇಶದಲ್ಲಿ ಗಾರ್ಬೇಜ್ ಮಾಫಿಯಾ. ನಮ್ಮ NR ರಮೇಶ್ ಅವರು ರೈಟ್ಸ್ ಆಕ್ಟಿವಿಸ್ಟ್ ಆಗಿರುವಾಗ ಅದರಿಂದ ಹಿ ಗಾಟ್ ರೀಡ್ ಆಫ್ ದಟ್ ಎಂಟೈರ್ ಥಿಂಗ್. ಒಬ್ರು ಪೂರ್ತಿಯಾಗಿ ಇನ್ನ ಪ್ರಾಬ್ಲಮ್ ಏನು ಗೊತ್ತಾ ಸರ್? BBMP ಬಗ್ಗೆ ಸೀರಿಯಸ್ನೆಸ್ ನೋಡಿ. 2 ವರ್ಷ ಆಯ್ತು, ವಿ ಡೋಂಟ್ ಹ್ಯಾವ್ ಅ ಕೌನ್ಸಿಲ್, ಎಲೆಕ್ಟೆಡ್ ಕೌನ್ಸಿಲ್. ಮತ್ತೆ ಎಲ್ಲ ಪಕ್ಷಗಳ ಸಾಕತ್ತಿಲ್ಲ, ಜನ ಎಲೆಕ್ಷನ್ ಮಾಡಿಲ್ಲ, ಪದೇ ಪದೇ ಕೋರ್ಟ್ ಚೀಮಾರಿ ಹಾಕಿದೆ. ಲೆಟ್ ಅಸ್ ಹ್ಯಾವ್ ಅ ಸೀರಿಯಸ್ ಡಿಬೇಟ್. ಇಲ್ಲ, 1 ನಿಮಿಷ. ಈ ಪ್ರಮಾಣದ ನಗರಲ್ಲಿ ಒಬ್ಬ ಮೇಯರ್, ಒಬ್ಬ ಕಮಿಷನರ್ 850 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ನೋಡ್ಕೋತೀವಿ ಅಂದ್ರೆ ಸಾಧ್ಯನಾ? ಯು ಹ್ಯಾವ್ ಟು ರೀಸ್ಟ್ರಕ್ಚರ್ ಇಟ್. ಸ್ಮಾಲರ್ ಸರ್, ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಪ್ರಪೋಸಲ್ ಇತ್ತು. ಸ್ಮಾಲರ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್, ನೀವು ಮಾಡೋದಕ್ಕೆ ಅಡ್ಮಿನಿಸ್ಟ್ರೇಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಟು ರೀಸ್ಟ್ರಕ್ಚರ್ ದ ಹೋಲ್ ಸಿಸ್ಟಮ್. ನೀವು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ BBMP ಕನೆಕ್ಷನ್ ಇಲ್ಲ, BWSSB ಗೆ BBMP ಕನೆಕ್ಷನ್ ಇಲ್ಲ, ಬೆಸ್ಕಾಂಗೆ BBMP ಕನೆಕ್ಷನ್ ಇಲ್ಲ. ನಾನು ಇವತ್ತು ರೋಡ್ ಹಾಕ್ಸ್ತೀವಿ, ಸಮನ್ವಯತೆ ಕೊರತೆ ಉದಾಹರಣೆ 10 ಸರ್. ನೀವು ರೀಸ್ಟ್ರಕ್ಚರ್ ಮಾಡದೇ ಇದ್ರೆ, ಇದನ್ನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನು ಹೇಳ್ತೀನಿ, ರೀಸ್ಟ್ರಕ್ಚರ್ ಮಾಡಿ ಡಿಸೆಂಟ್ರಲೈಸ್ ಮಾಡದೇ ಇದ್ರೆ ಪವರ್. ಇವತ್ತು ಮುಖ್ಯಮಂತ್ರಿಗಳು ಬೆಂಗಳೂರಿನ ಇನ್ಚಾರ್ಜ್. ನಾನು ಒಂದು ಫೈಲ್ ಕಳಿಸ್ಬಿಟ್ರೆ ಅವ್ರ ಆಫೀಸಿಂದ ತಗೊಂಡ್ ಬರೋಕೆ 6 ತಿಂಗಳಾಗೋಗುತ್ತೆ. ಈಸ್ ಬಿಸಿ. ಇಡೀ ರಾಜ್ಯದ ಪಾಪ ಅವ್ರಿಗೆ ಜವಾಬ್ದಾರಿ ಇದೆ, ನಾವನ್ನು ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಬ್ಬ ಉಸ್ತುವಾರಿ ಇಲ್ಲ ಬೆಂಗಳೂರಿಗೆ. ಬೆಂಗಳೂರಿನ ಪ್ರತಿಷ್ಠೆ ಇರಬಹುದು, ಆದ್ರೆ ನೀವು ವ್ಯವಸ್ಥೆ ಆ ರೀತಿ ನಿರ್ಮಾಣ ಮಾಡಿ ನಗರದಲ್ಲಿ ಮಂತ್ರಿ ಇಲ್ಲ ಅಂದ್ರೆ ಮುಖ್ಯಮಂತ್ರಿ. ಬೆಂಗಳೂರು ನಗರದಲ್ಲಿ BBMP, BDA, ಬೆಸ್ಕಾಂ, BWSSB, ಮೆಟ್ರೋ, ಈ ತರ 7 ಏನು ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀರಿ. ಎಲ್ಲನೂ ಸಬ್ ಡಿವಿಷನ್ ಮಾಡ್ತೀವಿ ಅಂತಾನು ಹೇಳಿದಿರಿ. ಸಬ್ ಡಿವಿಷನ್ಗೆ ಒಬ್ಬ ಇಂಜಿನಿಯರ್ನು ಹಾಕಿದಿರಿ. ಆದ್ರೆ ಇಲ್ಲಿ ಬರತಕ್ಕಂಥದ್ದು
ದಿನ ದಿನ ನಮ್ಮ ಬೆಂಗಳೂರು ನಗರ ವೇಗವಾಗಿ ಬೆಳೀತಾ ಇದೆ. ಅದಕ್ಕೆ ತಕ್ಕಂತ ಮೂಲಭೂತ ಸೌಲಭ್ಯಗಳನ್ನ ನಾವು ಕೊಡಕ್ ಆಗ್ತಾ ಇಲ್ಲ. ಯುವಕ ಏನ್ ಕೇಳ್ತಾನೆ ಗೊತ್ತಾ ಸರ್? ಹೌದು, ನಾನು ಉದ್ಯೋಗ ಪಡ್ಕೊಂಡಿದ್ದೀನಿ, ನಾನು ಸಂಬಳ ತಗೋತಿದ್ದೀನಿ, ಅದಕ್ಕೆ ನಾನು ಟ್ಯಾಕ್ಸ್ ಕಟ್ತೀನಿ, ನೀವೇನ್ ಕೊಡ್ತಿದ್ದೀರಿ ನನಗೆ? ಪ್ರಶ್ನೆ ಮಾಡ್ತಾರೆ. ಅವರು ಟ್ಯಾಕ್ಸ್ ಪೇ ಮಾಡೋರು, ಪ್ರಾಮಾಣಿಕ ಟ್ಯಾಕ್ಸ್ ಪೇ ಮಾಡೋರಿಗೆ ಅದ್ರದ್ದು ಏನಿದೆ ಬೆನಿಫಿಟ್ ನಾವು ಕೊಡಲೇಬೇಕಾಗ್ತದೆ. ಇವತ್ತು ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಟ್ರಾಫಿಕ್ ಸಮಸ್ಯೆ ಇದೆ, ಇವತ್ತು ಪಾರ್ಕಿಂಗ್ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಗಾರ್ಬೇಜ್ ಸಮಸ್ಯೆ ಇದೆ. ಇದೆಲ್ಲ ಕೂಡ ಪರಿಹಾರ ಆಗ್ಬೇಕಲ್ಲ. ನೀರು ತೇಲಾಟ ಹೌದು. ಈಗ ನೋಡಿ, ಕಳ್ಳರು ಸೇರ್ಕೊಂಡವ್ರೆ, ಆ ನೀರಲ್ಲಿ ಕೂಡ ಕಳ್ಳರು ಸೇರ್ಕೊಂಡಿದ್ದಾರೆ. ಅದರಲ್ಲೇ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ. ಕಸ ಅಂದ ತಕ್ಷಣನೇ ಇವತ್ತು ಕಸದಲ್ಲಿ ಒಂದು ಮಾಫಿಯಾ ಇದೆ. ಇದಕ್ಕೆಲ್ಲ ಕಡಿವಾಳ ಹಾಕ್ಬೇಕು. ಅದಕ್ಕೆ ಬಲಿಷ್ಠ ಸರ್ಕಾರ ಇರಬೇಕು, ಬಲಿಷ್ಠ ಆಡಳಿತ ಇರಬೇಕು, ಬಲಿಷ್ಠ ಅಧಿಕಾರಿಗಳಿರಬೇಕು. ಈ 40% ಕಮಿಷನ್ ತಗೊಂಡು ಅವ್ರು ಎಲ್ಲಿಂದ ಕೆಲಸ ಮಾಡ್ತಾನೆ? ಅಫ್ಕೋರ್ಸ್ ನಾನು ರಿಜಾನ್ ಅವರು ಹೇಳಿದ್ದನ್ನ ನಾನು ಕೇಳಿದೆ. ಇವತ್ತು ಏನಿದೆ, ನಿಮ್ಮ BBMP ಇಸ್ ಟೂ ಲಾರ್ಜ್, ಅದನ್ನ ಬ್ಯಾಂಗ್ಳೂರ್ ಇಸ್ ಟು ಬಿಗ್, ನೀವು ಬೃಹತ್ ಅಂತ ಹೆಸರಲ್ಲಿ ಇಟ್ಟರೆ ಸಾಲೋದಿಲ್ಲ. ಸೇಮ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಟು ಬಿ ಲರ್ನ್ಡ್. ಬೇರೆ ಬೇರೆ ಕಡೆ ಏನಾಗಿದೆ ಅನ್ನೋಂಥದ್ದು. ಇವಾಗ ನಿಮ್ಗೆ ಗೊತ್ತಿದೆ, MCD ಅಂತ ಡೆಲ್ಲಿಲಿ ಇತ್ತು, ಅದನ್ನ SDMC ಮಾಡಿದ್ರು, NDMC ಮಾಡಿದ್ರು, ಬೇರೆ ಬೇರೆ ಮಾಡಿದ್ರು. ಮತ್ತೆ ಇವಾಗ ಅದನ್ನ ಎಲ್ಲಾನು ಸೇರಿ ಇವಾಗ ಮತ್ತೆ ಸಮಗ್ರವಾಗಿ ಮತ್ತೆ MCD ಮಾಡಿದ್ದಾರೆ. ಯಾಕೆ? ಸೊ ಇದರಲ್ಲಿ ಸಿ ದೇರ್ ಆರ್ ಸೆವೆರಲ್ ಇಶ್ಯೂಸ್. ಬಟ್ ಫಸ್ಟ್ ಥಿಂಗ್ ಇಸ್, ನಿಮ್ಗೆ ಏನಾಗಿದೆ, ಇಚ್ಛಾಶಕ್ತಿ ಬೇಕಾಗುತ್ತೆ. ಇಚ್ಛಾಶಕ್ತಿ ಇಲ್ದಲೆ ನೀವು ಏನೇ ಮಾಡಿ, if the intention is not correct, yavattu kuda you are always in trouble. Intention is to corrupt, to make money from garbage, to make money from every possible thing anta ಹೇಳಿದ್ರೆ ನ್ಯಾಚುರಲಿ ನಿಮ್ಗೆ ಪ್ರಜೆಗಳು ಯಾವತ್ತೂ ಕಷ್ಟದಲ್ಲೇ ಇರ್ತಾರೆ. ಇವಾಗ ಭಾಸ್ಕರ ರಾಯರು ಒಂದು ಮಾತು ಹೇಳಿದ್ರು, ಸ್ವೀಡನ್ ಇಂಪೋರ್ಟ್ಸ್ ಗಾರ್ಬೇಜ್, ಬಟ್ ಈ ಗಾರ್ಬೇಜ್ ಸಮಸ್ಯೆ ನಾವು ಡೀಲ್ ಮಾಡೋದಕ್ಕೆ ಸುಮಾರು 1,000 ಕೋಟಿ ಮೇಲೆ ನಾವು ವಾರ್ಷಿಕವಾಗಿ ನಾವು ಖರ್ಚು ಮಾಡ್ತಾ ಇದೀವಿ. ಅದು ಎಲ್ಲಿಗೋ ತಗೊಳ್ಳೋದು, ಎಲ್ಲೋ ಹೂಳಾಕೋದು. ಯಾಕೆ ಇಲ್ಲಿ ವ್ಯವಸ್ಥೆ ಇಲ್ವಾ? ಇಲ್ಲಿ ವ್ಯವಸ್ಥೆ ಇದೆಯಲ್ಲ, ಕಾಂಪೋಸ್ಟಿಂಗ್ ಅಂತ ಮಾಡ್ತಿದೀವಿ, ವ್ಯವಸ್ಥೆ ಇಲ್ವಾ? ರಿಸೈಕಲ್ ಮಾಡೋದಕ್ಕೆ ವ್ಯವಸ್ಥೆ ಇದೆ, ಬಟ್ ಇದೊಂದು ದೊಡ್ಡ ದಂಧೆ. ಇದನ್ನ ಬಿಡದೆ ಯಾರು? ಬೆಂಗಳೂರು ಯಾವ ರೀತಿ ಬೆಳೆದಿದಲ್ಲ ಅದಕ್ಕೆ ಅವರು ರೆಸ್ಪಾನ್ಸಿಬಲ್, ನಾವು ರೆಸ್ಪಾನ್ಸಿಬಲ್, ಅವರು ರೆಸ್ಪಾನ್ಸಿಬಲ್, ಅಂಡ್ ಆಫ್ ಕೋರ್ಸ್ ಹೀಸ್ ಅವರು ದೇ ಮೇ ಹ್ಯಾವ್ ಎ ರೋಲ್ ರೆಸ್ಪಾನ್ಸಿಬಲ್ ಅನ್ಬೋದು. ಅಲ್ಲ ಸರ್, ಅಂದ್ರೆ ಬೆಂಗಳೂರು ಯಾವ ರೀತಿ ಬೆಳೆದಿದೆ, ಇದಕ್ಕೆ ಸರಿ ಮಾಡಕ್ಕೆ ಯಾವ ರೀತಿ ಬೆಳೆದಿಲ್ಲ, ಅದಕ್ಕೂ ನಿಮ್ದೆಲ್ಲ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ಸರಿ ಮಾಡಬೇಕು ಅಂದ್ರೆ ನನ್ನ ಪ್ರಕಾರ ಇಟ್ ಶುಡ್ ಬಿ ಪೀಪಲ್ ಫ್ರಮ್ ಆಲ್ ಪಾರ್ಟೀಸ್ ಅಂಡ್ ಎಕ್ಸ್ಪರ್ಟ್ಸ್, ಅಂಡ್ ದೆನ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಅಂಡ್ ಬೆಂಗಳೂರು ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ಡೀಲಿಂಗ್. ನಾನು ಆಮ್ ಆದ್ಮಿ ಪಾಟೀಲ್ ಇರೋವಾಗ ನಾನು ಐ ಹ್ಯಾಡ್ ಟೇಕನ್ ದಟ್ ಸ್ಟ್ಯಾಂಡ್ ಓವರ್. ಪಾಪ ಮೇಯರ್ದು ಎಲ್ಲಕ್ಕಿಂತ ರಿಚೆಸ್ಟ್ ಪ್ರಾಪರ್ಟಿ ಏನಂದ್ರೆ ಆ ಒಂದು ಕೋರ್ಟ್. ಆಮೇಲೆ ಕೋರ್ಟ್ ಮುಚ್ಚಿದ ನಂತರ ಕಾರ್ಡಲ್ಲಿ ಮೇಯರ್ ಓಡಾಡ್ತಾ ಇರಬೇಕು, ಬಾಗಲ್ ತಟ್ಟು ಹೊರಗಡೆ ಕೂತಿರ್ಬೇಕು, ಮೇಯರ್ ದುಡ್ಡುಗೋಸ್ಕರ ಬಂದಿದ್ದೀನಿ ಅಂತ. ದಟ್ ಶುಡ್ ಗೋ. ಬ್ಯಾಂಗ್ಳೂರ್ ತುಂಬಾ ದೊಡ್ಡದು ಬೆಳೆದಿದೆ, ಅಂಡ್ ಬೆಂಗಳೂರು ಸಿಟಿ ಮೇಯರ್ ಶುಡ್ ಬಿ ಓಪನ್ಲಿ ಅಕ್ನಾಲೆಜ್ಡ್ ಆಸ್ ಎ ಪವರ್ಫುಲ್ ಪರ್ಸನ್. ಫಾರ್ ದಟ್ there should be ಅದರಲ್ಲಿ ಇನ್ನೊಂದೇನಾಗುತ್ತೆ, 1 ವರ್ಷ ನೀವು ಮೇಯರ್ ಅವಧಿ ಕೊಡ್ತೀರಿ, 3 ತಿಂಗಳು ಅವ್ರು ಎಜುಕೇಟ್ ಮಾಡಕ್ಕೆ 3 months ಆಗೋಗುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಕಾಂಗ್ರೆಸ್, JDS ಅದನ್ನು ಪ್ರಶ್ನೆ. ಸೊ ಆಪರ್ಚುನಿಟೀಸ್ ಮಿಸ್ಡ್ ಇದೆಯಲ್ಲ ಬ್ಯಾಂಗ್ಳೂರ್ಗೆ ಬಹಳಷ್ಟು. ನಾವು ಕಲೆಕ್ಟಿವ್ಲಿ ನೀವು ಹೇಳ್ದಂಗೆ ಆಲ್ ಪಾರ್ಟೀಸ್ ಶುಡ್ ಕಮ್ ಟುಗೆದರ್. collaboration is required. Collaboration is required. But when there is an opportunity to do, when there was a committee of all parties, that was the best opportunity. That was the best opportunity. It is lost. ನಾವು ಈಗ ಮತ್ತೆ 243 ಮಾಡ್ಬಿಟ್ಟಿದ್ದೀರಾ, ಮತ್ತೆ ಏನೋ ಆಗ್ತದೆ, ಎಲೆಕ್ಷನ್ ಆಗುತ್ತೆ, ಆ ಬಾಡಿ ಇನ್ನೊಂದು ದೊಡ್ಡ ಬರ್ಡನ್. ನಿಮ್ಮ ಕಲ್ಪನೆಯ ಅಭಿವೃದ್ಧಿ ವರ್ಸಸ್ ಭಾಸ್ಕರ್ ರಾವ್ ಅವರ ಕಲ್ಪನೆಯ ಅಭಿವೃದ್ಧಿ ವರ್ಸಸ್ ಸರ್ವಣ ಅವ್ರದ್ದು ವರ್ಸಸ್ ಬ್ರಿಜೇಶ್ ಅವ್ರದ್ದು, ಯಾರ ಕಲ್ಪನೆ ಚೆನ್ನಾಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಅವತ್ತಿನ ದಿನ ಯಾರು ಸರ್ಕಾರದಲ್ಲಿ ಇರೋದ್ರೆ, ಯಾರು ಬಹುಮತ ಇದೆ, ಅವ್ರ ಕಲ್ಪನೆ ದೊಡ್ಡದು. ಕಲ್ಪನೆಯಲ್ಲಿ ಯಾರು ಕಡಿಮೆ ಇಲ್ಲ, ಎಲ್ಲರೂ ಒಳ್ಳೆದೇ ಬಯಸ್ತಾರೆ. ಬೆಸ್ಟ್ ಕಲ್ಪನೆ ಇಲ್ಲ, ಬೆಸ್ಟ್ ಕಾನ್ಸೆಪ್ಟ್. ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಉಸ್ತುವಾರಿ ಅಂತ ಇರ್ತಾರೆ. ಮುಖ್ಯಮಂತ್ರಿಗಳು ರಾಜ್ಯ ನೋಡ್ತಾರ, ಬೆಂಗಳೂರು ನಗರ ನೋಡ್ತಾರ. ಬಹುಪಾಲು ಟ್ಯಾಕ್ಸ್ ಬರೋದು ಬೆಂಗಳೂರು ನಗರದಿಂದ. ದೊಡ್ಡ ಮಟ್ಟದಲ್ಲಿ ಅದಕ್ಕೋಸ್ಕರನೇ ನಾನು ಹೇಳೋದು ಏನಂದ್ರೆ, ಇದನ್ನ CMಗೂ ಕೊಡ್ಲೇಬಾರದು. ಉತ್ತರ ದಕ್ಷಿಣ ಅಂತೇಳಿ 28 ಕ್ಷೇತ್ರ ಏನಿದೆ, 14ಗಿಂತನೇ ಪ್ರತ್ಯೇಕವಾಗಿ ಒಬ್ಬ ಸಚಿವರು ಇರಬೇಕು, ಇನ್ನೊಂದು 14ಕ್ಕೆ ಇನ್ನೊಬ್ರು ಸಚಿವರನ್ನ ಮಾಡಿ. ಉತ್ತರ ದಕ್ಷಿಣ ಅಶೋಕನ ಮಾಡಿದ್ರು, ಅವಾಗ ಇತ್ ಕಡೆಗೆ ನಮ್ಮ ಕಟ್ಟನ ಅವಾಗ
ಮಾಡಿದ್ರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆ ಸಂದರ್ಭದಲ್ಲಿ ಅದಾದ್ಮೇಲೆ ಇನ್ನಷ್ಟು ಬೆಳೆದಿದೆ. ತಮಗೂ ಗೊತ್ತಿದೆ 176 ಹಳ್ಳಿಗಳನ್ನ 178 ಹಳ್ಳಿ ಮತ್ತೆ 7 ತಾಲೂಕನ್ನ ಎಲ್ಲಾ ಸೇರಿಸಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಬೃಹತ್ ಬೆಂಗಳೂರು ಅಂತೇಳಿ ಕೇಂದ್ರದ ಯೋಜನೆಗಳನ್ನ ಫಂಡ್ಗಳನ್ನೆಲ್ಲ ತಂದು ಅದನ್ನು ದೊಡ್ಡ ಮಟ್ಟದಲ್ಲಿ NRI ಸ್ಕೀಮ್ ಅದೇನೋ ಸ್ಕೀಮ್ ತಂದು ಮಾಡಿದ್ರು. ಅದಾದ್ಮೇಲೆ ಅದಾದ್ಮೇಲೆ ಏನಾಯ್ತು, ಇನ್ಫ್ರಾಸ್ಟ್ರಕ್ಚರ್ ಬೆಳೆದಿಲ್ಲ. ಅದಕ್ಕೋಸ್ಕರ ಇವತ್ತು BBMP ಚುನಾವಣೆ ಆದ್ರೂ ಕೂಡ ಇದಕ್ಕಾದಂತೆ ಸೆಪರೇಟ್ ಆಗಿ ಆಗ್ಬೇಕಾಗ್ತದೆ. ಅಧಿಕಾರಿಗಳು ಇವತ್ತು ಏನಾಗಿದೆ ಅವ್ರದೇ ಆದಂತ ದರ್ಬಾರ್ಗಳು ನಡೀತದೆ. ಸರ್ ಬೆಂಗಳೂರಿನ ಚರ್ಚೆ ಮಾಡೋದಕ್ಕೆ ಇನ್ನ ತುಂಬಾ ವಿಷಯಗಳು ಬಾಕಿ ಇದೆ. ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರ್ತೀನಿ, ಚರ್ಚೆ ಮುಂದುವರಿಯುತ್ತೆ. ನೋಡ್ತೀರಿ ನ್ಯೂಸ್ 18. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಿಮ್ಮ ರಾಜಕೀಯ ವಿರೋಧಿಗಳು ಏನ್ ಹೇಳ್ತಾರೆ ಗೊತ್ತಾ? ಅಲ್ಲ, ನೀವು ಬೆಂಗಳೂರು ಅವ್ರನ್ನ ಬೆಂಗಳೂರು ಉಸ್ತುವಾರಿ ಮಾಡಿ ಯಾಕೆ ಮಾಡ್ಲಿಲ್ಲ? ಗಮನ ಅಂದ್ರೆ ನೀವು ಸೊಲ್ಯೂಷನ್ ಹಿಂಗ್ಯಾಕೆ ಸೊಲ್ಯೂಷನ್ ನಾಟ್ ಸ್ಟಾರ್ಟ್ ಫ್ರಮ್ ಸೊಲ್ಯೂಷನ್ ಹೇಳಿರೋದು ಈಗ. there is no end to ಸೊಲ್ಯೂಷನ್ ಹೇಳಿರೋದು ಈಗ. you tell what is required for 4 years. They should give solution. I have given a solution. I said that all of us should come together because ಈಗ ನಾನು ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಅಕಾರ್ಡಿಂಗ್ ಟು ಮೀ ಬ್ಯಾಂಗ್ಳೂರ್ ಹ್ಯಾಸ್ ಗಾಟ್ ಎ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ನಾಟ್ ಎ ಟ್ರಾಫಿಕ್ ಪ್ರಾಬ್ಲಮ್. ಇಫ್ ಯು ಗಾಟ್ ಎ ಟ್ರಾಫಿಕ್ ಪ್ರಾಬ್ಲಮ್ ನಿಮಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಬ್ಯಾಂಗ್ಳೂರಲ್ಲಿ ನಾನು ಹೇಳಿದೆ ನಿಮಗೆ ಪಾಲಿಸಿ ಪ್ಯಾರಾಲಿಸಿಸ್, ಬಿಕಾಸ್ ಇಟ್ಸ್ ನ್ಯಾಷನಲೈಸ್ ಇದೆ, ಓನ್ಲಿ BMTC ಬಿಟ್ಟು ಬೇರೆ ಯಾರು ಓಡಾಡಂಗಿಲ್ಲ ಅಂತ. ಸೊ ಸಕ್ಸೆಸಿವ್ ಗೌರ್ಮೆಂಟ್ಸ್ ಅವ್ರು ಮಾಡಿದ್ರೆ ಇದಾಗತ್ತೆ, ಇದು ಮಾಡಿದ್ರೆ. ಸೊ ಔಟ್ ಆಫ್ ವಾಟ್ ಈಸ್ ಎ ಮ್ಯೂಚುವಲ್ ಫಿಯರ್ ದರ್ ಹಸ್ ಬಿನ್ ನೋ ಟಿಂಕರಿಂಗ್. ದರ್ ಇಸ್ ಅ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಶ್ಯೂ ಇದೆ. 2 ವೀಲರ್ಸ್ ನೋಡಿ ಯಾವ ಮಟ್ಟಕ್ಕೆ ಇನ್ಕ್ರೀಸ್ ಆಗಿದೆ ಅಲ್ಲಿಗೆ, ಅಂಡ್ 2 ವೀಲರ್ ಡೆತ್ಸ್ ನೋಡಿ ಎಷ್ಟಾಗಿದೆ. ಇನ್ಫ್ಯಾಕ್ಟ್ ಡೆತ್ ಈಸ್ ಎ ಹ್ಯೂಜ್ ಬಿಸ್ನೆಸ್. ಪೋಸ್ಟ್ ಮಾರ್ಟಮ್, ಹಾಸ್ಪಿಟಲ್ ಶಿಫ್ಟ್ ಮಾಡು, ಆಂಬುಲೆನ್ಸ್, ಶುಡ್ ಡೆತ್ ಬಿ ಎ ಬಿಸಿನೆಸ್? ಇಷ್ಟು ಜನ. ಸೊ ಅದಕ್ಕೆ ಯೂನಿಟ್ ಪಾಲಿಸಿ. ನಾವು ಒಂದು ಆದರ್ಶ ಪ್ರಪಂಚದಲ್ಲಿ ಬದುಕೋದಿಲ್ಲ. ಆದರ್ಶ ಅಲ್ಲ. See, I am not saying this is not an ಆದರ್ಶ. ಐಡಿಯಲ್ ವರ್ಲ್ಡ್ ಅಲ್ಲ ಸರ್ ಅಲ್ವಾ? See, if you want to stay poor and say I don't want to be improve, ನಾನು ಆದರ್ಶ. No, I want to improve. ಮತ್ತೆ of course I want to. See, these are the ways of improving over there. ಈಗ ಮಂಗಳೂರಲ್ಲೇ ಡಿನ್ಯಾಷನಲೈಸ್ ಮಾಡಿ ಮಂಗಳೂರಲ್ಲಿ ಎಷ್ಟು ಸಮಸ್ಯೆ ಅಲ್ಲೆಲ್ಲ ಪ್ರೈವೇಟ್ ಬಸ್ಸಸ್ we can do it. See, there are solutions are there. Solutions ಇಲ್ಲ ಅಂತ ಅಲ್ಲ. So let all of them come together and talk about it. You mentioned about DJ Halli and KJ Halli. ಭದ್ರತೆ ವಿಷಯ ಸರ್. ಬೇಸಿಕಲಿ ಭದ್ರತೆ ಅಂತ ಬಂದಾಗ ಮಹಿಳಾ ಭದ್ರತೆ ಒಂದು, ಸಮಾಜದ ಸಾರ್ವತ್ರಿಕ ಭದ್ರತೆ ಅನ್ನೋದು ಒಂದು. ಎಲ್ಲಿಂದ ಶುರು ಮಾಡೋಣ ಸರ್? ಬ್ರಿಜೇಶ್ ಸರ್ ಮಾತಾಡ್ಬೋದಾ? ಈ ನಗರದಲ್ಲಿ ಸರ್ ಭಯ ಅನ್ನೋದು ಇರ್ಲಿಲ್ಲ ನಮ್ಗೆ. ನಾವು 24 ಅವರ್ ಸಿಟಿ ಆಗ್ಬೇಕು ಅಂತ ಕಾಯ್ತಿದೀವಿ. ಮುಂಬೈ ಜೊತೆ ನಮ್ಮನ್ನೇ ನಾವು ಹೋಲಿಸ್ಕೊತಿದೀವಿ. ಆದ್ರೆ ನಮ್ಮಲ್ಲಿ ಆ ರೀತಿಯ ಒಂದು ಸಂಪನ್ಮೂಲ ಇದೆಯಾ? ಮಾನವ ಸಂಪನ್ಮೂಲ ಅನ್ನಿ ಬೇರೆ ಬೇರೆ ರೀತಿಯ ಸಹಾಯಕ ಸಂಪನ್ಮೂಲ ಇದೆಯಾ? ನೋಡಿ, ನೀವು ಭದ್ರತೆ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನೀವು ಪೊಲೀಸ್ನವ್ರು ಎಷ್ಟು ಜನ ಇದ್ದಾರೆ, ನಮ್ಮ ಜನಸಂಖ್ಯೆ ಎಷ್ಟಿದೆ, ಅದಕ್ಕೆ ಹೋಲಿಕೆನೇ ಇಲ್ಲ. ಒಂದಕ್ಕೊಂದು ಹೋಲಿಕೆನೇ ಇಲ್ಲ. ತುಂಬಾ ಕಮ್ಮಿ ಪೊಲೀಸ್ನವ್ರು ಇದ್ದಾರೆ. ಅದು ಯಾವುದೋ ಒಂದು ದೇವರ ಒಂದು ಅನುಗ್ರಹ ಅಂತ ನಾವು ತಿಳ್ಕೊಬೇಕು. ಯಾಕೆಂದ್ರೆ ನಾವು ಇನ್ನ ಓಡಾಡ್ತಿದೀವಿ, ನಾವು ಊಟ ಮಾಡ್ಕೊಂಡು ಚೆನ್ನಾಗಿ ಹಾಯಾಗಿದ್ದೀವಿ. ಇದನ್ನೆಲ್ಲ ನಾವು ಒಂದೊಂದ್ಸರಿ ತಪ್ಪೋಗುವಾಗ ಅದು ಏನಾಗುತ್ತೆ, ನಿಮ್ಮ ಕೋಮು ಘರ್ಷಣೆ ಆಗಕ್ಕೆ ನೀವು ಬಿಡಲೇಬಾರದು ಯಾವುದೇ ಕಾರಣದಿಂದ. ಚಿಕ್ಕ ಕಾರಣ ಆಗ್ಲಿ ದೊಡ್ಡ ಕಾರಣ ಆಗ್ಲಿ ಕೋಮು ಘರ್ಷಣೆ ಆಗ್ಲೇಬಾರ್ದು. ಇವಾಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮ್ಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಲಿ ಅವ್ರು ಭಾಸ್ಕರ ಚೆನ್ನಾಗಿ ಗೊತ್ತಿದೆ, ನಿಮ್ ಪೀಸ್ ಕಮಿಟಿ ಅಂತಿದೆ, ಪೀಸ್ ಕಮಿಟಿ ಅಂತ. ಅವ್ರು ಕೇಳಿ, ಕಮಿಷನರ್ ಆಗಿದ್ದಾಗ ಅಥವಾ ಅದಾದ್ಮೇಲೆ ಯಾವ್ದಾದ್ರು ಪೀಸ್ ಕಮಿಟಿ ಇದೆಯಾ? ಎಲ್ಲ ಪೀಸ್ ಕಮಿಟಿನೇ ಇರೋದಿಲ್ಲ. ಸೊ ಪ್ರಾಬ್ಲಮ್ ಏನಾಗಿದೆ, ಈ ಪೀಸ್ ಕಮಿಟಿ ಒಂದು ಇದ್ರೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪೀಸ್ ಕಮಿಟಿ ಅಂತ ಇರ್ಬೇಕಾಗುತ್ತೆ. ಪೀಸ್ ಕಮಿಟಿ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಉದ್ವೇಗ ಬರುವಂತ ಪರಿಸ್ಥಿತಿಯಲ್ಲಿ ಅವ್ರು ತಕ್ಷಣ ಹೋಗ್ಬಿಟ್ಟು ಎಲ್ಲರನ್ನು ಮಾತಾಡಿಸಿ ಅಲ್ಲಿ ಸೆಟ್ ಮಾಡುವಂತದ್ದು ಒಂದು ವ್ಯವಸ್ಥೆ ಬೇಕು. ಬಟ್ ಇದ್ರಲ್ಲಿ ಏನಾಗುತ್ತೆ, ರಾಜಕೀಯ ಪಕ್ಷಗಳು ಇದ್ರಲ್ಲಿ ತೂರಿ ಇದ್ರಲ್ಲಿ ನನ್ನ ಬೇಳೆಕಾಳು ಬೇಯಿಸ್ಕೋಬೇಕು ಅನ್ನೋಂತ ಒಂದು ದೃಷ್ಟಿಯಿಂದ ಹೊರಡೋ ಸಂದರ್ಭದಲ್ಲಿ ಏನಾಗುತ್ತೆ, ಅದು ದೊಡ್ಡ ರಾಜಕೀಯ ಪಕ್ಷಗಳು, ಚಿಕ್ಕ ಪಕ್ಷಗಳಲ್ಲ. ಈಗ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಗಲಭೆ ಆದ್ರೆ ಅಧಿಕಾರದಲ್ಲಿ ಇದೆ ಅಂತ ಆಗಿದೆ ಅಂತ ಅನ್ಕೋಬೇಕಾ, ಅಥವಾ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ ಹಂಗಾಗಿ ಆಗಿದೆ ಅಂತ ಅನ್ಕೋಬೇಕಾ? ನೀವು ಉಲ್ಟಾ ಹೇಳ್ತಾ ಇದ್ರಿ. ಅದೇ ಗೊತ್ತಿಲ್ಲ. ನಮ್ಮ ಪಕ್ಷದವರು ಯಾರು ಹೇಳಿಲ್ಲ ಆತರ. ಅಮಿತ್ ಶಾ ಅವರು ಬಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾಳೆ ಬಿಜೆಪಿ ಬರ್ದೇ ಇದ್ರೆ, ಕಾಂಗ್ರೆಸ್ ಬಂದ್ರೆ
ಗಲಭೆಗಳಾಗ್ತವೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಮಾಡ್ತಾರೆ ಅಂತ ನಿಮ್ ಪ್ರಕಾರ? ಅಲ್ಲ, ಅವ್ರು ಹೇಳಿರೋದ್ ಮಾತು ಅವರೇ ಸಮರ್ಥನೆ ಮಾಡ್ಬೇಕು. ಯಾವ ರೀತಿ ಆಗುತ್ತೆ, ಯಾರು ಮಾಡಿಸ್ತಾರೆ ಅವ್ರು ಹೇಳಿರೋದು ನಮ್ಮ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸೇಫ್ ಆಗಿದ್ದಾರೆ. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಷ್ಟೇ ಹೇಳಿದ್ದಾರೆ. ಸೇಫ್ ಆಗಿದೆ, ಕೊಲೆಗಳಾಗಿರೋದಲ್ಲ ಸರ್, ಅದಕ್ಕೆ ಕೊಲೆಗಳಾಗಿರೋದು. ಡಿಜೆಲಿ ಕೆಜಿಯಲ್ಲಿ ಬೆಂಗಳೂರು ವಿಚಾರನೆ ತಗೊಳ್ಳಿ ಸ್ವಾಮಿ, ಯಾವ್ದಕ್ಕೋಸ್ಕರ ಮಾಡಿದ್ರಿ? ಇವತ್ತು ಭಕ್ಷಕರೆಲ್ಲ ಎಲ್ಲಿದ್ದಾರೆ ಈಗ? ಸೊ ಅವ್ರ ಪ್ರಕಾರ ಹೇಳ್ತಾ ಇರೋದು ನಾವು ಬಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ತಾ ಅಮಿತ್ ಶಾ ಅವ್ರು ಹೇಳಿದ್ರೆ ನಾವು ಒಪ್ಕೋತಾ ಇದ್ವಿ. ಅವ್ರು ಆತರ ಹೇಳಿಲ್ಲ. ಬರ್ದೇ ಇದ್ರೆ ಕಾಂಗ್ರೆಸ್ ಬಂದ್ರೆ ಗಲಭೆಗಳಾಗ್ತವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಅವ್ರ ಟ್ರ್ಯಾಕ್ ರೆಕಾರ್ಡು ಇದೆ. ಅವ್ರು ಹೇಳಿದ್ರೆ ಅದು ಸರಿನೇ ಅನ್ಸುತ್ತೆ. ಎಲ್ಲ ಟೋಟಲ್ ಕೇಸಸ್ ವಿಡ್ರಾನ್ 385, ಅದು ಕಮ್ಯುನಲ್ ಲಿಂಕ್ ಇದ್ದಿದ್ದು 182, ಟೋಟಲ್ ಅಕ್ಯೂಸ್ಡ್ ಇದ್ದಿದ್ದು 2020 ಫೆಬ್ರವರಿನಲ್ಲಿ 11ನೇ ತಾರೀಕು 47 ಕೇಸ್ ವಿಡ್ರಾನ್, ಯಾವುದು ಕಮ್ಯುನಲ್ ಇನ್ಸಿಡೆಂಟ್ ಇರಲಿಲ್ಲ. 46 ಕೇಸ್ ವಿಡ್ರಾನ್, 31 ಕಮ್ಯುನಲ್, 125 ಕೇಸ್ ವಿಡ್ರಾನ್, 75 ಕಮ್ಯುನಲ್. ಸರ್ ಹೀಗೆ ಹೇಳ್ತಾ ಹೋಗ್ಬೋದು. ನೀವು ಬಜರಂಗ್ ದಳ ಅಂತೀರಿ, ಅವ್ರು PFI ಅಂತಾರೆ. PFI ಅವ್ರ ಮೇಲೆ ನೀವು ವಿಡ್ರಾ ಮಾಡಿದ್ರಿ. ನಾನು ಕೇಳ್ತಿರೋದು ನಗರದ ವಿಷಯದಲ್ಲಿ, ನಗರದ ಭದ್ರತೆ ವಿಷಯದಲ್ಲಿ. PFI ಮೇಲೆ ಯಾವುದೇ ಕೇಸು ನಾವು ವಿಡ್ರಾ ಮಾಡಿಲ್ಲ. ಸರ್ ಬೆಂಗಳೂರಲ್ಲಿ ಮಾಡಿಲ್ಲ, ನೀವು ಹಾಸನಲ್ಲಿ ಮಾಡಿದ್ರಿ, ಶಿವಮೊಗ್ಗದಲ್ಲಿ ಮಾಡಿಲ್ಲ. No. If he is anybody whose case is withdrawn and he is a PFI member, you please give the evidence. Whatever you say, I will ready to do. Sir, see, it is not. ತಸ್ಲೀಮಾ ನಸ್ರೀನ್ ಅವರ ಬುಕ್ಕಿನ ಸಂದರ್ಭದಲ್ಲಿ they held ಹಾಸನ್ and ಶಿವಮೊಗ್ಗ hostage. ಪ್ರಶ್ನೆ ಇರೋದು ಏನ್ ಗೊತ್ತಾ? ರಿಜ್ವಾನ್ ಅವ್ರು ಮಾತಾಡ್ತಾರೆ. ಯದ್ವಾ ತದ್ವಾ ಇವ್ರ ಕೇಸಸ್ ಆಗಿದ್ದಾರೆ. ಯಾರಲ್ಲಿ ಇಲ್ಲದೆ ಇರೋ ಸರಿ, ಯದ್ವಾ ತದ್ವಾ ಯಾರು ನಿರ್ಧಾರ ಮಾಡಿ? ಈಗ ಇವರು ಹೇಳ್ತಾರೆ ಯದ್ವಾ ತದ್ವಾ ನೀವು ನಿರ್ಧಾರ. ಇದಕ್ಕೆ ಹೇಳ್ತಿರು ಭದ್ರತೆ ವಿಷಯದಲ್ಲಿ, ಅಭಿವೃದ್ಧಿ ವಿಷಯದಲ್ಲಿ, ಜನರ ಸಮಾಜ ಮನಃಶಾಂತಿ ನೆಮ್ಮದಿ ವಿಷಯದಲ್ಲಿ 70 ವರ್ಷದಲ್ಲಿ 55 ವರ್ಷ ನಾವು ಆಳಿದ್ವಿ. 50 ವರ್ಷ ದೇಶವನ್ನು ಒಗ್ಗೂಡ್ಸ್ಕೊಂಡು ಬಂದಿಲ್ವಾ? ಸುರಕ್ಷಿತವಾಗಿ ಇಟ್ಕೊಂಡು ಬಂದಿಲ್ವಾ ನಾವು? ನಮ್ಗೆ ಬಿರಳು ತೋರಿಸಿ ಭದ್ರತೆ ವಿಷಯ ಅಂತ ಹೇಳ್ತೀರಿ. ಯಾಕೆ ಜನತಾದಳ ಅವ್ರ ಸರ್ಕಾರ ನಡೆಸಿದ್ರೆ ಭದ್ರತೆ ಇರಲ್ವಾ? ಕಾಂಗ್ರೆಸ್ ಅವ್ರು ನಡೆಸಿದ್ರೆ ಭದ್ರತೆ ಇಲ್ವಾ? ದಿಲ್ಲಿಯಲ್ಲಿ ಅವ್ರು ನಡೆಸ್ತಾ ಇದಾರೆ, ಭದ್ರತೆ ಕೊಡ್ತಾ ಇಲ್ವಾ? ಸರ್ ಅಲ್ಲಿ ಹೆಂಗಿದ್ರು ಹೋಮ್ ಬರಲ್ಲ ಸರ್. ಇವಾಗ್ಲೂ ಬೆಂಗಳೂರಿನಲ್ಲಿ DJ ಹಳ್ಳಿ KJ ಹಳ್ಳಿ ಅಂತ ಘಟನೆ ನಡೆಯುತ್ತೆ. ಬೆಂಗಳೂರಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರಲ್ಲ ಸ್ವಾಮಿ. ಸರ್ ಏನ್ ಮಾಡ್ತಿದೀವಿ? ಭದ್ರತೆ ಕೊಡುವಂತ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಚ್ಚಿದ್ರಲ್ವಾ? ನಾನೇ ಅಲ್ಲಿದ್ದೆ. ನಾನೇ ಅಲ್ಲಿ ಹೋಗಿದ್ದೆ. ರಿಜ್ವಾನ್ ಅವ್ರು ಇದ್ರಿ. ಕಮಿಷನರ್ ಅವರು ನನ್ಗೆ ಫೋನ್ ಮಾಡಿದ್ರು, ನೀವು ಫೋನ್ ಮಾಡಿದ್ರು. ಯಾವುದೇ ಸಂದರ್ಭದಿರಲಿ, ನಮ್ಮ ನಗರದ ಭದ್ರತೆ ವಿಷಯ ಇದ್ದಾಗ, ನಮ್ಮ ನಗರದ ಒಂದು ಜನರ ಸುರಕ್ಷತೆ ವಿಷಯ ಇದ್ದಾಗ ನಾವು ಹೋಗ್ಬೇಕಾಗುತ್ತೆ. ನಮ್ಮ ಪ್ರಾಣವನ್ನು ನಾವು ನೋಡ್ಕೊಂಡಿದ್ರೆ ಕಷ್ಟ ಆಯ್ತಾ? ಹೋಗ್ಬೇಕಾಗುತ್ತೆ. ಅಲ್ಲಿ ಕರೆಕ್ಟ್ ಆಗಿ ಪೊಲೀಸು ಆಕ್ಷನ್ ತಗೊಂಡ್ಬಿಟ್ಟಿದ್ರೆ, ಕರೆಕ್ಟ್ ಆಗಿ ಲಾಠಿ ಚಾರ್ಜ್ ಮಾಡ್ಬಿಟ್ಟಿದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಮುಗಿಸ್ಬಿಟ್ಟಿದ್ರೆ ಅದು ಆಗ್ತಿರ್ಲಿಲ್ಲ. ಏನ್ ಬಹಳಷ್ಟು ಜನ ಇರ್ಲಿಲ್ಲ, 100-200 ಜನ 300 ಜನ ಸೇರಿದ್ದಾಗ್ಲೇ 50 ಜನಕ್ಕೆ ಬಂದ್ಬಿಟ್ಟಿತ್ತು. ಹ್ಯಾಂಡ್ಲಿಂಗ್ ಸರಿ ಆಗಿಲ್ಲ. ನಾನ್ ಕಣ್ಣಾರೆ ನೋಡಿದ್ದೀನಿ, ಹ್ಯಾಂಡ್ಲಿಂಗ್ ಸರಿ ಆಗಿಲ್ಲ. ಕರೆಕ್ಟ್ ಆಗಿ ಹ್ಯಾಂಡಲ್ ಆಗಿದ್ರೆ, ಮತ್ತೆ ಬೆಂಗಳೂರು ನಗರದಲ್ಲಿ ನಿಮ್ಗೆ ಬ್ಯಾಕಪ್ ಫೋರ್ಸ್ ಬರೋದಿಕ್ಕೆ ಎಷ್ಟು ಟೈಮ್ ಬೇಕು? ಬೆಂಗಳೂರು ನಗರದಲ್ಲೇ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ನಡೀತಾ ಇದೆ. ನಾಟ್ ಮೋರ್ ದನ್ 10-15 ಮಿನಿಟ್ಸ್. ಸೊ I was there for 2 hours. I was there for 2 hours. ಇಲ್ಲ, ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ನಾವು ವಾಪಸ್ ನೋಡುವಾಗ ಏನ್ ಬ್ಲಾಕ್ ಆಗಿರ್ಲಿಲ್ಲ. ಸೊ there is very big weakness from the police. They have not reacted on time. ಭಾಸ್ಕರ್ ಸರ್ ಈಗ ಎರಡೂ ಕಡೆಯಿಂದ ಮಾತಾಡಬಹುದು. ಆಸ್ ಅ ಪೊಲೀಸ್, ಫಾರ್ಮರ್ ಪೊಲೀಸ್ ಆಫೀಸರ್ ಆಲ್ಸೋ, ಅಂಡ್ ನೌ ಆಸ್ ಅ BJP. ಒಂದ್ ನಿಮಿಷ, ಪಾಪ ಅವ್ರು ಕೈ ಕಟ್ಕೊಂಡು ಕೂತಿರತಕ್ಕಂತ ಪರಿಸ್ಥಿತಿ ತಂದಿದ್ ಯಾರಲ್ಲಿ? ಆಳುವಂತ ಸರ್ಕಾರ. ಅದನ್ನ ಕೂಡ ಹೇಳ್ಬೇಕಾಗ್ತದೆ. ನಿಮ್ ಕೈ ಕಟ್ಟಾಕಿದ್ರಲ್ಲಿ, ನಿಮ್ ಕೈಗಳನ್ನ ಕಟ್ಟಾಕಿದ್ರಲ್ಲಿ ನಿಮ್ಗೂ ಫ್ರೀಡಮ್ ಕೊಟ್ಟಿದ್ರೆ ನಿಮ್ಮ ಜವಾಬ್ದಾರಿನ ತಾವು ನಿಭಾಯಿಸ್ತಾ ಇದ್ರಿ. ಅದನ್ನ ಮಾಡಕ್ ಬಿಟ್ಟಿಲ್ಲ. ಸರ್ಕಾರದ ವೈಫಲ್ಯ. ಹೌದು, ಸರ್ಕಾರನೇ ನೇರ ಹೊಣೆ. ಅದಕ್ಕೆ ಕಮ್ಯುನಲ್ ಇಶ್ಯೂ ತಂದಿದೆ ಅವರು. ಪೊಲೀಸಲ್ಲಿ ಕೂಡ ನಾವು ಕೆಲಸ ಮಾಡಲು ಲಾಟ್ ಆಫ್ ಸೆಲ್ಫ್ ರಿಸ್ಟ್ರೆಂಟ್ ಇಸ್ ದೇರ್. ಅವರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಾಗ, ಮತ್ತೆ ಇಲ್ಲಿಗೆ ಬೆಂಕಿ ಹಚ್ಚುವಾಗ ನೋಡ್ಕೊಂಡು ನಿಂತಿದ್ರು. ಯಾರು ನೋಡ್ಕೊಂಡು ನಿಂತ್ಕೊಳ್ಳಲ್ಲ, ಅಲ್ಲಿ ಕುತ್ಕೊಂಡು ಶೂಟ್ ಮಾಡಕ್ಕಾಗತ್ತೆ. ನೀವು 2 hours ಆದ್ಮೇಲೆ ಬಂದು ಶೂಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ಲಾಠಿ ಚಾರ್ಜ್ ಮಾಡೋದು ಉತ್ತಮನ, 2 hours ಬರ್ದೇ ನೀವು ಕ್ರಿಯೇಟ್ ಮಾಡ್ಬಿಟ್ಟು ನಾನು ಹ್ಯಾಂಡಲ್ ಮಾಡಿಲ್ಲ ಅಂತಾರೆ. ಕ್ರಿಯೇಟ್ ಮಾಡಿದ ಅಲ್ಲಿಗೆ ಯು ವಾಂಟ್ ಟು ವಾಶ್ ಆಫ್ ಅಂದ್ರೆ ನಿಮ್ದೇನು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಕ್ರಿಯೇಟ್ ಮಾಡೋರು 10 ಜನ ಇರ್ತಾರೆ, ಹ್ಯಾಂಡಲ್ ಮಾಡಕ್ಕೆ ನೀವು ಹ್ಯಾಂಡಲ್ ಮಾಡಿದ್ರೆ. ರಿಜ್ವಾನ್ ಸರ್, ಒನ್ ಸಿಂಪಲ್ ಕ್ವೆಶ್ಚನ್. ಓಕೆ, ಇದೆಲ್ಲ ಆದ್ಮೇಲೆ, ತನಿಖೆ ಎಲ್ಲ ನಡೆದ್ಮೇಲೆ ಇಟ್ ಕೇಮ್ ಅಂಡ್ ಸ್ಟೂಡ್ ಇನ್ ಫ್ರಂಟ್ ಆಫ್ ಸಂಪತ್ ರಾಜಸ್ ಹೌಸ್.
So ಏನ್- tell me ಏನ್ one ಅಲ್ಲಿಗೆ action ಏನ್ ಹೇಳ್ಬೇಕು So ನಾವು? tell me one ಏನ್ thing. action ತಗೊಂಡ್ರು? Say, tell me one thing. Police is the same government. ನಮ್ಮ ಭಾಸ್ಕರ್ Yeah, he was ಅವರು. jailed, no? ಆಯ್ತು NIA. He was jailed, ಅಲ್ಲ, ಆಯ್ತು, he NIA is from the same government. See, you hang whoever is responsible. ಇವತ್ತು ಕೂಡ I am nowhere to defend anybody or Understood. I want Understood. whoever has done it to be prosecuted, but I also want all those people who have shown declaration of duty ಆನ್ ಸಮಯಲ್ಲಿ ಆಕ್ಷನ್ ತಗೊಳ್ದೆ ಇಷ್ಟು ಬೆಳೆಸಿ ಪೊಲೀಸ್ ಸ್ಟೇಷನ್ ಸುಟ್ಟಾಕುವವರೆಗೂ ಆರಾಮಾಗಿ ನಿಂತ್ಕೊಂಡು ಆಮೇಲೆ ಬಂದು ಪೊಲೀಸ್ ಫೈರಿಂಗ್ ಮಾಡಿ ಇಲ್ಲ ಬ್ಯಾಕಪ್ ಬರಕ್ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರೆ ಎಲ್ಲಿ ವಿಧಾನಸೌಧದಿಂದ 3 ಕಿಲೋಮೀಟರ್ಗೆ ನಿಮ್ಗೆ ಬ್ಯಾಕಪ್ ಬರೋಕೆ 2 ಗಂಟೆ ಬರ್ಬೇಕಾ ಮತ್ತೆ ನೀವು 300 ಕಿಲೋಮೀಟರ್ಗೆ ಏನ್ ಮಾಡ್ತೀರಿ First of all, control ಮಾಡಕ್ಕೆ ಬಟ್ ದ ಪಾಯಿಂಟ್ ಇಸ್ ವಾಟ್ ಕ್ಯಾನ್ ಒನ್ ರಿಜ್ವಾನ್ ಡೂ ದೇರ್ ಅವ್ರು ಹೋಗಿದ್ರು ಅವತ್ತು ನನಗೆ ನೆನಪಿದೆ ಜೀಪ್ ಮೇಲೆ ನಿಂತು ಮಾತಾಡ್ರೆ ನನಗೆ ನೆನಪಿದೆ ಸರ್ ಸರ್ಕಾರ ಯಾವ್ದೇ ಇರ್ಲಿ ಪಕ್ಷ ಯಾವ್ದೇ ಇರ್ಲಿ ಭದ್ರತೆ ಅನ್ನೋ ವಿಷಯದಲ್ಲಿ ರಾಜಕೀಯ ಆಗ್ಬಾರ್ದು ಇದು ನನ್ನ ನಿಮ್ಮ ವರ್ತಮಾನ ಮತ್ತೆ ಭವಿಷ್ಯಕ್ಕೆ ಸಂಬಂಧಪಟ್ಟಂತದ್ದು ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಟು ದ ಪಾಯಿಂಟ್. ಸರ್ ಐ ಹ್ಯಾವ್ ಲಾಸ್ಟ್ 5 minutes ನನ್ಗೆ ಏನಂದ್ರೆ ನನಗೆ ಮುಂದೆ ಮುಂದಿನ ತಿಂಗಳಲ್ಲಿ ಬರ್ತಿರುವಂತ ಮಾನ್ಸೂನ್ ಬಗ್ಗೆ ಮಾತಾಡ್ಬೇಕು ಒಂದೊಂದು ನಿಮಿಷ ಆದ್ರೂ ತಾವು ಮಾತಾಡ್ಬೇಕು ಅಂತ Political ಬಯಸ್ತೀನಿ. sincerity, political will Sir, one ಮಾತು ಇರ್ಬೇಕು. ಹೇಳ್ಬಿಡಿ ಬ್ರಿಜೇಶ್ ಅವ್ರು ಹೇಳ್ಬಿಡಿ ಆಫ್ಟರ್ ದಟ್ ಐ ಆಮ್ ಕಮಿಂಗ್ ಟು ಯು ಸರ್ ಐ ಆಮ್ ಲೆಟಿಂಗ್ ಯು ಗೋ ರೈಟ್ ಆಫ್ಟರ್ ದಿಸ್ 5 minutes ಐ ಆಮ್ ಲೆಟಿಂಗ್ ಯು DG Halli, KJ Halli was clearly an intelligence failure. Intelligence failure 100%. ಯಾರೇ ಇದ್ರು ಆ ಸಂದರ್ಭದಲ್ಲಿ he should have been sacked. ಆಯ್ತಾ ಒಂದು. ಎರಡನೇದು ಆ ಸರ್ಕಾರ ಅವತ್ತು ಕಲೀಲಿಲ್ಲ ಈ ಮುಂದೆನೂ ಕಲಿಯುತ್ತೋ ಗೊತ್ತಿಲ್ಲ. ಪೀಸ್ ಕಮಿಟಿ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಪೀಸ್ ಕಮಿಟಿ ಮಾಡಿ ಉದ್ವಿಗ್ನ ವಾತಾವರಣ ಬಂದಾಗ ಫಸ್ಟ್ ಆ ಪೀಸ್ ಕಮಿಟಿ ಕರೆಸಿ ದೊಡ್ಡವರು ಎಲ್ಲ ಕೂತ್ಕೊಂಡು ಅಲ್ಲಿ ಅದನ್ನ ನಿವಾರಣೆ ಮಾಡೋದಕ್ಕೆ ನೋಡ್ತಾರೆ. ಎರಡು ಅದ್ ಮಾಡ್ಲೇ ಇಲ್ಲ ಕರ್ನಾಟಕ SOP ಇರ್ಬೇಕು ಅಂತ. SOP ಇಲ್ವೇ ಇಲ್ಲ. ದೇರ್ ಇಸ್ ನೋ SOP. ನಾನು ಬೆಳಗ್ಗೆ ಎದ್ದು ಡೈಲಿ ಪ್ರಚೋದನಕಾರಿ ಭಾಷಣ ಕೊಡ್ತಾ ಇದ್ರೆ ನೀವು ಪೀಸ್ ಕಮಿಟಿ ಮಾಡಿ ಏನ್ ಮಾಡ್ತೀರಾ? ಡೈಲಿ ರಾಜಕಾರಣಿ ನಾನು ಬೆಳಗ್ಗೆ ಎದ್ದು ಪ್ರಚೋದನಕಾರಿ ಭಾಷಣ ಮಾಡ್ತಾ ಇರ್ತೀನಿ. ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಬ್ಯಾನ್ ಮಾಡ್ಬೇಕು. ಬಟ್ ಏನಾಗಿದೆ ನಮ್ಮ ದೇಶದಲ್ಲೇ ಅವರು ದೇಶದಲ್ಲೇ ಏನ್ ಮಾಡಕ್ಕಾಗುತ್ತೆ ಸರ್ ಇವತ್ತು PFI ನ ಬ್ಯಾನ್ ಬರೀ ಮಾಡಿದ್ದಾರೆ ಪೊಲೀಸ್ಗೆ ಬ್ಲೇಮ್ ಮಾಡೋದು ಅಂಡ್ ದೆನ್ ಸೆಟ್ ಅವ್ರು ಮಾಡಿಲ್ಲ ಅಂತ ಹೇಳಿ ಯು ಕೆನಾಟ್ ವಾಶ್ ಯುವರ್ ಅಲ್ಲಲ್ಲ ಪೊಲೀಸ್ ನ ಬ್ಲೈಮ್ ಮಾಡೋ ಪ್ರಶ್ನೆ ಅಲ್ಲ ಇರೋ ಸರ್ಕಾರಗಳು political will ಅವರಿಗೆ ಇದೆ ಅಂತ. ಫುಲ್ ಫ್ರೀಡಮ್ ಕೊಟ್ಟು ಕೆಲಸ ಫ್ರೀಡಮ್ ಮಾಡಿಸ್ಬೇಕು ಕೊಟ್ಟು ನೀವೇನ್ ಫ್ರೀಡಮ್ ಕೊಡ್ತಾರೆ ಅದನ್ನೇ ಯಾವುದೇ ಸರ್ಕಾರಗಳಾಗ್ಲಿ ಇವತ್ತು ಇಂಟೆಲಿಜೆನ್ಸ್ ಅಂತ ಒಂದು ಇರುತ್ತಲ್ವಾ ಏನು ಆಗ್ಲಿಲ್ಲ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಏನ್ ಆಗ್ಬೇಕು ಅನ್ನೋದು ಅವ್ರಿಗೆ ಮುಂಜಾಗ್ರತೆ ಕ್ರಮ ತಗೋಬೇಕಲ್ವಾ ಸರ್ ಆಯ್ತು ಎಲ್ಲ ತಿಳಿದಿತ್ತು. ಎಲ್ಲ ಆದ್ಮೇಲೆ ಬರ್ತಾರೆ ಜನರ ಕಡೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು ಬಟ್ ಇಂಟೆಲಿಜೆಂಟ್ ಆದ ವ್ಯಕ್ತಿಯ ಫೇಲ್ಯೂರ್ ಆದ್ಮೇಲೆ ಅದನ್ನ ಸರಿಪಡಿಸೋದು ಹೆಂಗೆ ಅಂತ ಯೋಚನೆ ಮಾಡ್ಬೇಕಲ್ಲ ಫಸ್ಟ್ ಇಂಟೆಲಿಜೆನ್ಸ್ ಫೇಲ್ ಆಯ್ತು ಅಂತ ತಕ್ಷಣ ಎಲ್ಲ ಕೈ ಎತ್ತು ನನ್ನ ಕೂತ್ಬಿಟ್ರೆ ಪ್ರಕಾರ ಇಂಟೆಲಿಜೆನ್ಸ್ ಸರಿ ಇತ್ತು, ಅವ್ರಿಗೆ ಎಲ್ಲ ಮಾಹಿತಿ ಇತ್ತು. ಅದು ಅವ್ರ ಪ್ರಕಾರ ಮಾಡಿಲ್ಲ, ಪೊಲಿಟಿಕಲ್ ಅವ್ರ ಪ್ರಕಾರ action taken ಆಗಿಲ್ಲ. ಸರ್ ನಾನು ಸಮಯ ಕಮ್ಮಿ ಇದೆ ನಿಮಗೂ ಸಮಯ ಕಮ್ಮಿ ಇದೆ ಸರ್ ಲಾಸ್ಟ್ 1 minute ಈಚ್ ಇನ್ ದ ನೆಕ್ಸ್ಟ್ 2 months ವಿ ಹ್ಯಾವ್ ರೇಂಜ್ ಕಮಿಂಗ್ ನೀವು ಸರ್ಕಾರದಲ್ಲಿ ಬರ್ತಿರಲ್ವ ನನಗೆ ಗೊತ್ತಿಲ್ಲ ಬಟ್ ಬೆಂಗಳೂರಲ್ಲಿ ನೀವು ಅಭ್ಯರ್ಥಿ ಇದ್ದೀರಿ ಚಾಮರಾಜಪೇಟೆಯಿಂದ ಬೆಂಗಳೂರಲ್ಲಿ ಅಭ್ಯರ್ಥಿ ಇದ್ದೀರಿ ಚಿಕ್ಕಪೇಟೆಯಿಂದ ನಿಮ್ಮ ಅಭ್ಯರ್ಥಿ ದಾಸರಹಳ್ಳಿನಲ್ಲಿದ್ದಾರೆ ನೀವು ಶಿವಾಜಿನಗರದಿಂದ ಇದ್ದೀರಿ ನಂದು ಬೆಂಗಳೂರು ಜಿಲ್ಲೆನೆ ನೀವು ಬೆಂಗಳೂರು ಜಿಲ್ಲೆ ನೀವು MLC ಇದ್ದೀರಿ ಸರ್ ನಿಮ್ಮಿಂದಾನೇ ಶುರು ಮಾಡ್ತೀನಿ ರಿಜ್ವಾನ್ ಸರ್ ಈ ಸತಿ ನಾವು ಬೋಟು ಟ್ಯೂಬ್ ಎಲ್ಲ ಕೊಂಡ್ಕೊಂಡ್ಬಿಡೋದ ಮಾನ್ಸೂನ್ ಬರ್ತಿದೆ ಯಾವ್ದೇ ಸರ್ಕಾರ ಬರ್ರಿ ನಾನ್ ಕೇಳ್ತಿರೋದು ಬೋಟು ಟ್ಯೂಬ್ ಎಲ್ಲ ಕೊಂಡ್ಕೊಂಡು ಇಟ್ಕೊಂಡಿರೋದ ಏನಕ್ಕೋ ಮಳೆ ಗಿಳೆ ಹೌದು ಇಟ್ಕೋಬೇಕು, ಸೇಫ್ಟಿ ಇರ್ಲಿ ಇಲ್ಲ ಬೋಟ್ ಟ್ಯೂಬ್ ಎಲ್ಲ ಇಟ್ಕೋಬೇಕು. ನಾವು ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಕಟ್ಟದೆ ಇದ್ರೆ ನೋಡಿ ಬೆಂಗಳೂರಲ್ಲಿ 800 ಸ್ಕ್ವೇರ್ ಕಿಲೋಮೀಟರ್ಗೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಕಟ್ಟಬೇಕು. ಆಯ್ತಾ, ಸಿದ್ದರಾಮಯ್ಯ ಅವ್ರ ಗವರ್ಮೆಂಟ್ ಇದ್ದಾಗ ಕಾಂಗ್ರೆಸ್ 5 years ಅಲ್ಲಿ 400 ಸ್ಕ್ವೇರ್ ಕಿಲೋಮೀಟರ್ ಸ್ಟ್ರಾಂಗ್ ವಾಟರ್ ಡ್ರೈನ್ ಕಟ್ಟಿದ್ದಾಯ್ತು. ಮಿಕ್ಕಿದ್ದು ಸ್ಟ್ರಾಂಗ್ ವಾಟರ್ ಡ್ರೈನ್ಗೆ ಫಂಡ್ ವಾಸ್ ರಿಸರ್ವ್ಡ್ 1000 crores were reserved only for storm water drain. ಅದಾಗಂಗಿಲ್ಲ ಅಂತ ಆ ವರ್ಕ್ ಕಂಟಿನ್ಯೂಟಿ ಆಗಿಲ್ಲ. ಆ ಫಂಡ್ಸ್ ನ ಡಿರಿಸರ್ವ್ ಮಾಡಿ ಬೇರೆ ಕಡೆಗೆ ಯುಟಿಲೈಸ್ ಮಾಡಿ ಅದು ಹೇಳ್ಬೇಡಿ ಸ್ವಲ್ಪ ಎಲ್ಲಿ ಯೂಸ್ ಮಾಡೋದು ಅದು ಹೇಳ್ಬೇಡಿ ಪ್ಲೀಸ್ ಡೋಂಟ್ ಸರ್ ಅದು ಹೇಳ್ಬೇಡಿ ಗೊತ್ತಾಗಿಲ್ಲ ಮಾತಾಡ್ತಾ ಇದ್ದೀರಾ ನಿಮಗೆ ಗೊತ್ತಾಗಿಲ್ಲ ಯು ಡೋಂಟ್ ನೋ ಥಿಂಗ್ಸ್ ಪ್ಲೀಸ್ ಡೋಂಟ್ ಟಾಕ್ ಅವರು ಒತ್ತುವರಿ ಎಲ್ಲ ಕ್ಲಿಯರ್ ಮಾಡೋದಕ್ಕೆಲ್ಲ ಮುಂದಾದ್ರು ಹೇಳಿ ಡ್ರೈನ್ಸ್ ಇನ್ ಸ್ಮಾಲರ್ ವಾರ್ಡ್ಸ್. ಓಕೆ, ಸ್ಟ್ರಾಂಗ್ ವಾಟರ್ ಡ್ರೈನ್ ಕೆಲಸ ನಡೆದಿಲ್ಲ. ಅದಕ್ಕೆ ಇದು ಫ್ಲಡ್ಸ್ ಆಗಿರ್ತಕ್ಕಂಥದ್ದು. ಮತ್ತೆ ಫ್ಲಡ್ಸ್ ಎಲ್ಲಾಗಿದೆ ನೋಡಿ, ಈಗ
ಫಂಡ್ಸ್ ಅನ್ನು ಅಲೋಕೇಟ್ ಮಾಡಿದ್ರು. ದೇ ಹ್ಯಾವ್ 15 MLS. They got how much? 9,700 crore rupees for the 15 constituencies. We are 12 plus 1, 13. ನಮಗೆ ಎಷ್ಟು ಬಂತು? 1,900 crores. ದಟ್ ಈಸ್ ದ ವ್ಯತ್ಯಾಸ. ಫಂಡ್ಸ್ ಅವ್ರಿಗೆ 10,000 ಕೋಟಿ ಹತ್ರ, ನಮ್ಗೆ 2,000 ಕೋಟಿ ಹತ್ರ. ಆದ್ರೂ ಸಕ್ಸಸ್ಫುಲ್ಲಿ ನಾವು ಮ್ಯಾನೇಜ್ ಮಾಡಿದ್ದೀವಿ. ಸರ್, ಮಳೆ ನೀರು ಒಂದು ವರದಾನ ಆಗ್ಬೇಕು ಸರ್, ಬೆಂಗಳೂರಿನಲ್ಲಿ ಶಾಪ್ ಆಗ್ಬಿಡುತ್ತೆ ಅಂತ ಭಾಸ್ಕರ್ ಅವರು ಗೊತ್ತಿದೆ. ಸರ್ಕಾರ ಒತ್ತುವರಿ, ಆ ವರಿ WORRY ಆಗೋಗಿತ್ತು. ಹಂಗಾಗಿ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾದ್ರೆ ಅದು ಕಾಲಕ್ಕೆ ನಿಂತ್ಕೊಳ್ತಾ ಬಂತು. ಆಗಿದ್ದು ಒಂದಿನದಿಂದ ಅಲ್ಲ. ನಾನು ಅದಕ್ಕೆ ಹೇಳಿದೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಬ್ಸಲ್ಯೂಟ್ಲಿ. ಯು ಕ್ರಿಯೇಟ್ ಎ ಪ್ರಾಬ್ಲಮ್ ಅಂಡ್ ದೆನ್ ಸ್ಪೆಂಡ್ ಮನಿ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಅಂತ ಆಗಿದೆ. ಅವರು ಇಷ್ಟು ದುಡ್ಡಾಯ್ತು, ಅಷ್ಟು ದುಡ್ಡಾಯ್ತು, ಅನುದಾನ ಅಂತಲ್ಲ, ಒತ್ತುವರಿ ಮಾಡಿ ಇದರಿಂದ ಲಾಭ ಅವ್ರಿಗೆ ನಗರದ ಬಗ್ಗೆ ಪೊಲೀಸ್ ಬಗ್ಗೆ ಹೇಳ್ತಾರೆ. ಇಶ್ಯೂ ಬಗ್ಗೆ ಅವ್ರು ಕರೆಸ್ಬಿಟ್ಟು ಕೇಳ್ಬಿಟ್ರೆ ಆನ್ ರೆಕಾರ್ಡ್ ಹೇಳಿ ಸರ್. ಆನ್ ರೆಕಾರ್ಡ್ ಇದೆ. ಏನಾದ್ರೂ ಐಡಿಯಾ ಇದೆಯಾ ಸರ್? ಯು ಡೋಂಟ್ source is the government, source is the BBMP. ಯಾವ ಸೋರ್ಸ್ ಅಂತ ಹೇಳ್ತಿದ್ರಿ ನೀವು? BBMP is the source. Police department source ಆಗಕ್ಕಾಗುತ್ತಾ? ಸ್ಟ್ರಾಂಗ್ ಮಾಡಿ BBMP ಸರ್ ಸೋರ್ಸ್. ನೀವು ಹೇಳಿ, ನೀವು ಯಾವ ಸೋರ್ಸ್ ಗೊತ್ತು ಸರ್ BBMP ಬಗ್ಗೆ? ಪಾಪ ಮೊನ್ನೆ ನೀವು ವಾಲಂಟರಿ ರಿಟೈರ್ಮೆಂಟ್ ಕೊಟ್ಬಿಟ್ಟು ನೀವು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ವಿಸ್. ನೋ ಯು ಆರ್ ಗೆಟಿಂಗ್ ಪರ್ಸನಲ್. ಅವರು ರಾಜಕಾರಣ ಬಂದಿರೋದು ಅವ್ರ ಇಷ್ಟ ಸರ್. ಅದು ಐ ಆಮ್ ನಾಟ್ ಗೆಟಿಂಗ್ ಪರ್ಸನಲ್. ಐ ಆಮ್ ಓನ್ಲಿ ಆಸ್ಕಿಂಗ್ ರಾಂಗ್ ಮ್ಯಾನ್ ಟು ಆನ್ಸರ್ ದಿಸ್ ಅಂತ ನಾನು. ಅಲ್ಲ, he is a candidate. Who else will answer? ಕ್ಯಾಂಡಿಡೇಟ್ ಅವ್ರು ಹೇಳಿ ಬಿಡಿ, ಅವ್ರ ವರ್ಷನ್ ಅವ್ರು ಹೇಳಿ ಬಿಡಿ. ಭಾಸ್ಕರ್ ಸರ್ ಹೇಳ್ತಾರೆ. ರೆಸ್ಪೆಕ್ಟ್ ಫಾರ್ ಯು ಸರ್. ಕಾನ್ಸ್ಟಿಟ್ಯೂಷನ್ allows him. He is doing it. ಪೊಲೀಸ್ ಅಧಿಕಾರಿ ನಿಮ್ಮ ಅಲ್ಲ, ಅವ್ರ ಅನುಭವ ಪೊಲೀಸ್ ಇರ್ಬೋದು, ಬಟ್ he is also a citizen. ನಾಗರಿಕರಿದ್ದಾರೆ ಈ ರಾಜ್ಯ, ಈ ಜಿಲ್ಲೆದು. Sir, I am not limited only to police department. Sir, I am telling you. ಇರ್ಲಿ ನೀವು ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ನೆಕ್ಸ್ಟ್ ಬನ್ನಿ ನಿಖಿಲ್, ನೆಕ್ಸ್ಟ್ ಬನ್ನಿ, ಟೈಮ್ ವೇಸ್ಟ್ ಮಾಡ್ತೀರಾ? 400 ಸ್ಕ್ವೇರ್ ಕಿಲೋಮೀಟರ್ ಆಫ್ ಹೇಳಿ ಸರ್, ನಿಮ್ದು ಹೇಳ್ಬಿಡಿ ಭಾಸ್ಕರ್. ರಾಜ್ ಕಾಲುವೆ You completed network. ಅರ್ಧ ನೆಟ್ವರ್ಕ್ ನಾವು ಕ್ರಿಯೇಟ್ ಮಾಡಿದ್ವಿ, ಅರ್ಧಕ್ಕೆ ಫಂಡ್ ರಿಸರ್ವ್ ಮಾಡಿದ್ವಿ ಅಂತ ಯಾಲ್ ಮಾಡಿದ್ರಿ ಅಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಫಂಡ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. BBMP ಫಂಡ್ ಪಾಪ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? Fair enough. That's what I am telling you. ಆಯ್ತು, that is your statement. That is your statement. ಅಲ್ಲ, you said it. So, but there are registered encroachments on Raj Kalwe. Registered ಆಗಿದೆ. 2,000 odd encroachments registered ಆಗಿದೆ. ಮ್ಯಾಪ್ ಆಗಿದೆ. ಗೂಗಲ್ Blueprint ಆಗಿದೆ. ಎಲ್ಲ ಆಗಿದೆ. ಅದರಲ್ಲಿ ನಾವು ಗವರ್ಮೆಂಟ್ ಅಲ್ಲಿ ಇದ್ದಾಗ 1,400 ಆಡ್ ಎನ್ಕ್ರೋಚ್ಮೆಂಟ್ಸ್ ರಿಮೂವ್ ಮಾಡಿದ್ವಿ. ಅದನ್ನು ಫರ್ದರ್ ಎನ್ಕ್ರೋಚ್ಮೆಂಟ್ಸ್ ರಿಮೂವ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾವಾಗ ಮಾಡಕ್ಕೆ ಶುರು ಮಾಡಿದ್ರು ಅಂದ್ರೆ, ಮಳೆ ಬಂದ ತಕ್ಷಣ, ಫ್ಲಡ್ ಆದ ತಕ್ಷಣ ನಡೀರಿ, ಅದು ಹೊಡೀರಿ, ಇದು ಹೊಡೀರಿ ಅಂತ ಹೊರಟ್ರು. ಆ ತರ ಆಗೋದಿಲ್ಲ. ದಿಸ್ ಹ್ಯಾಸ್ ಟು ಬಿ ಎ ಪ್ರಾಸೆಸ್, ಕಂಟಿನ್ಯೂಸ್ ಪ್ರಾಸೆಸ್. ನಾವು ಸ್ಟ್ರಾಂಗ್ ವಾಟರ್ ಡ್ರೈನ್ ರಾಜ್ ಕಾಲುವೆ ನೆಟ್ವರ್ಕ್ ನ ಕಟ್ಟಿದ್ದು, ಎಲ್ಲ ಎನ್ಕ್ರೋಚ್ಮೆಂಟ್ಸ್ ನ ಕ್ಲಿಯರ್ ಮಾಡಿ ಏನಾದ್ರೂ ಆ ಮಟ್ಟಕ್ಕೆ ತಂದ್ರೆ ಇದು ಫ್ಲಡ್ ಆಗೋದಿಲ್ಲ. ಇಲ್ಲಾಂದ್ರೆ ಸಾಮಾನ್ಯ ಮಳೆಯಲ್ಲೂ ಕೂಡ ಫ್ಲಡ್ಡಿಂಗ್ ಆಗುತ್ತೆ ಅಂತ ಅಷ್ಟೇ. ಭಾಸ್ಕರ್ ಸರ್, ಆಸ್ ಅ ಕ್ಯಾಂಡಿಡೇಟ್ ಅಂಡ್ ಆಸ್ ಅ ಮೆಂಬರ್ ಆಫ್ ದ ಬಿಜೆಪಿ, ಮುಂಬರಲಿರುವ ಮಾನ್ಸೂನ್ ಬಗ್ಗೆ ನಮ್ಮ ಮೂಲಕ ಜನರಿಗೆ ಏನ್ ಹೇಳ್ತೀರಿ? ಶುಡ್ ವಿ ಪ್ರಿಪೇರ್ ವಿತ್ ಬೋಟ್ಸ್? This time there will be better preparation to face it, because first summer ಇದಲ್ಲ, cleaning of drains ಇದಲ್ಲ, existing drains desilting ಮಾಡೋದು, that is the biggest thing. If you are able to desilt the drains ಮತ್ತೆ ಏನು ರಾಜ್ ಕಾಲುವೆ ಕನೆಕ್ಟಿಂಗ್ ಈಚ್ ಲೇಕ್ ಇರುತ್ತಲ್ಲ, ಅದರದ್ದು ಎನ್ಕ್ರೋಚ್ಮೆಂಟ್ ಓವರ್ ಪೀರಿಯಡ್ ಆಫ್ ಟೈಮ್ ಅಂದ್ಬಿಟ್ಟು ಬಹಳ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಟಿಟ್ಟಿದ್ದಾರೆ. ಇಫ್ ಯು ರಿಮೆಂಬರ್ ಲಾಸ್ಟ್ ಟೈಮ್ ಅಲ್ಲಿ ವಾಸ ಆಗಿರೋ ಮನೆಗಳೆಲ್ಲ ಹೋಗ್ಬಿಟ್ಟು ಹೊಡೆದಕ್ಕೆ ಶುರು ಮಾಡಿದ್ರೆ, ಜನ ಆಕ್ರೋಶ ಮಾಡಿದ್ರೆ ಅದನ್ನ ನಿಲ್ಲಿಸ್ಬಿಟ್ರು. ಇಫ್ ಯು ರಿಮೆಂಬರ್ ಮತ್ತೆ ಎಲ್ಲ ಪರ್ಮಿಷನ್ ಕೊಟ್ಟಿದ್ದು. ಈಗ ಕೂಡ ಎಲ್ಲೆಲ್ಲಿ ಅಟ್ ಲೀಸ್ಟ್ ಟು ಗೆಟ್ ಓವರ್ ದ ಪ್ರಾಬ್ಲಮ್ ಓವರ್ ದೇರ್. ದಿಸ್ ಪ್ರಾಬ್ಲಮ್ ಆಲ್ಸೋ ಇಸ್ ಅನ್ ಅಕ್ಯುಮುಲೇಟೆಡ್ ಪ್ರಾಬ್ಲಮ್ ಓವರ್ ದೇರ್, ವಿಚ್ ಹ್ಯಾಸ್ ಏನೇನು ಲೇಕ್ಸ್ ಇದಲ್ಲ, ಲೇಕ್ಸ್ 2 ಲೇಕ್ ಮಧ್ಯದಲ್ಲಿರೋ ಎನ್ಕ್ರೋಚ್ಮೆಂಟ್, ದಟ್ ಎನ್ಕ್ರೋಚ್ಮೆಂಟ್ ಹ್ಯಾಸ್ ಟು ಬಿ ಕ್ಲಿಯರ್ಡ್. ಒಂದು ಇಟ್ ಈಸ್ ಅಬೌಟ್ ಅಷ್ಟು 35 feet wide and 14 feet deep ಇದಲ್ಲ. ಕೆಲವು ಪ್ಲೇಸಸ್ ಅಲ್ಲಿ ಇಟ್ ಇಸ್ ಓನ್ಲಿ 3.5 feet wide and 2.5 feet deep. Silt accumulation. Okay, so sir, very quickly, ರಾಜಕಾಲುವೆಗಳನ್ನ ಆಲ್ರೆಡಿ ಐಡೆಂಟಿಫೈ ಮಾಡಿ, ಯಾರು ದೊಡ್ಡ ಬಿಲ್ಡರ್ಸ್ ಇರ್ಬೋದು, ಮತ್ತೆ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳಿರ್ಬೋದು, ಯಾವ ತರ ಒತ್ತುವರಿ ಮಾಡಿದ್ದಾರೆ, ಅದು ರಾಜಕಾಲುವೆ ಇರ್ಬೋದು, ಕೆರೆ ಒತ್ತುವರಿ ಇರ್ಬೋದು, ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತೇಳಿ ಪದೇ ಕೋರ್ಟ್ ಇಂದ ಕೂಡ ಚೀಮಾರಿ ಆಗಿದೆ. ಆದ್ರೂ ಕೂಡ ಸರ್ಕಾರಗಳು ಮಳೆ ಬಂದಾಗ ನಾವು ಆಕ್ಷನ್ ತಗೋತೀವಿ ಅಂತ ಹೇಳ್ಬಿಟ್ಟು
ಸುಮ್ನೆ ಏನೋ ನಾಮಕಾವಸ್ಥೆಗೆ ಹೇಳ್ತಾರೆ, ಬಟ್ ಯಾವುದು ಕೂಡ ರಿಯಲ್ ಆಕ್ಷನ್ ಟೇಕನ್ ಆಗಿಲ್ಲ. ಮೊದಲನೇದಾಗಿ ಮಳೆ ಬರೋವರು ಕಾಯುವಂತ ಪರಿಸ್ಥಿತಿ ಇಲ್ಲ. ಯಾವುದೇ ಸರ್ಕಾರ, ಈಗ ಹೊಸ ಸರ್ಕಾರ ಬಂದ ತಕ್ಷಣನೇ ಅದನ್ನ ಆಕ್ಷನ್ ಟೇಕನ್ ಆಗ್ಬೇಕಾಗ್ತದೆ. ಮಳೆ ಬಂದಾಗ ಮಾತ್ರ ಅಲ್ಲಿ ಕಷ್ಟಪಡೋದು ಯಾರು, ತೊಂದರೆಗೆ ಒಳಗಾಗೋದು ಯಾರು? ಬಡ ಜನರು. ಈ ಅಲ್ಲಿ ಮೂಲ ಸ್ಲಮ್ ಅಲ್ಲಿರೋರು, ಮತ್ತೆ ಸಣ್ಣ ಸಣ್ಣ ಗಲ್ಲಿಗಳಲ್ಲಿರೋದು, 20 ಫೀಟ್ ರಸ್ತೆ 10 ಫೀಟ್ ರಸ್ತೆಗಳು ಇರ್ತದಲ್ಲ, ಅಲ್ಲಿ ಅವರೇ ಬಡ ಜನರೇ ಕಷ್ಟ ಆಗೋದು. ಮಧ್ಯಮ ವರ್ಗದವರಿಗೆ ಕಷ್ಟ ಆಗ್ತಾ ಇರತಕ್ಕಂಥದ್ದು. ಅದನ್ನ ನಾವೇ ಫ್ಲಡ್ ಬಂದಾಗ ಎಲ್ಲಾ ಕಡೆ ಬೆಂಗಳೂರು ನಗರವನ್ನ ನಾವು ಕುಮಾರಸ್ವಾಮಿ ಅವರು ಎಲ್ಲ ಹೋಗಿ ವೀಕ್ಷಣೆ ಮಾಡಿದೀವಿ, ಎಲ್ಲ ಅರ್ಥ ಆಗಿದೆ. ಇವತ್ತು ಸರ್ಕಾರ ಕ್ರಮ ತಗೋಬೇಕು. ಅವನ್ ಯಾವನೇ ದೊಡ್ಡ ವ್ಯಕ್ತಿ ಆಗ್ಲಿ, ಮುಲಾಜನ ಇಲ್ದೇನೆ ಕ್ರಮ ತಗೋಬೇಕು, ಆಕ್ಷನ್ ಟೇಕನ್ ಆಗ್ಬೇಕು. ಎರಡನೇದಾಗಿ ಏನ್ ಬ್ಲೂ ಪ್ರಿಂಟ್ ಆಗಿದೆ ಅದನ್ನೆಲ್ಲ ಕೂಡ ಫ್ಲಡ್ ನ ಯಾವುದೇ ತರ ಇದಾಗದಿರೋ ತರ ಏನೇನು ಚಟುವಟಿಕೆಗಳು ನಡೀಬೇಕು, ಕೆಲಸ ಆಗ್ಬೇಕು, ಹೂಳೆತ್ತೋದಾಗ್ಲಿ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಕೆಲಸಗಳನ್ನು ಕೂಡ ಅದು ಆಗ್ಬೇಕಾಗ್ತದೆ. ಅದಕ್ಕೆ ಆದಂತ ಒಂದು ದೊಡ್ಡ ಮಟ್ಟದಲ್ಲಿ ಫಂಡ್ ಕೂಡ ರಿಸರ್ವ್ ಇಟ್ಟಿರತಕ್ಕಂಥದ್ದು. ಅದು 365 ದಿವಸ ನಮ್ಮ ರಿಸರ್ವ್ ಅವರು ಹೇಳಿದಂಗೆ ಏನೋ ನಾಳೆ ಟ್ರೈನ್ ಬರ್ತದೆ ಅಂತೇಳಿ ಇವತ್ತು ಟಿಕೆಟ್ ತಗೊಳ್ಳೋದು ಆಗ್ಬಾರ್ದು. ನಿರಂತರವಾಗಿ ಪ್ರೊಸೆಸಿಂಗ್ 365 ದಿವಸ ಕೂಡ ಅದು ನಡಿಬೇಕು. ಬೆಂಗಳೂರು ನಗರ ಜನರು ಅವರ ಒಂದು ಬದುಕನ್ನ ಯಾವುದೇ ಆತಂಕ ಇಲ್ಲದೆ ಕಟ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು. ಥ್ಯಾಂಕ್ ಯು ಸರ್. ವಿಜಯ್ ಸರ್ ಪ್ಲೀಸ್ ಫಿನಿಶ್. ನೋಡಿ, ಈ ಯಾವೊಂದು ರಾಜಕಾಲುವೆ ವ್ಯವಸ್ಥೆ ಇದೆ ಅದ್ರಲ್ಲಿ ಒತ್ತುವರಿ ನಡೆದಿರುವಂತದ್ದು ಸತ್ಯ, ಆಯ್ತಾ? ನಡೆಸಿರುವಂತವ್ರು ಯಾರೋ ಹಳೆ ಕಾಲದಲ್ಲಿ ಯಾರೋ ಮಾಡಿರ್ತಾರೆ. ಪಾಪ ಹೊಸಬ ಯಾರೋ ಒಂದು ಖರೀದಿ ಮಾಡಿರ್ತಾನೆ, ಅವನು ಇವಾಗ ಹೋಗ್ಬಿಟ್ಟು ಹೊಡಿಯಕ್ಕೂ ನಿಂತಿರ್ತಾರೆ ಎಲ್ಲರೂ, BBMP-ನವರು ಎಲ್ಲರೂ. ಇವಾಗ ಅವನು ಹೊಸದಾಗಿ ಪಾಪ ತಗೊಂಡಿರ್ತಾನೆ, ಅವನೇನ್ ಮಾಡ್ತಾರೆ ದುಡ್ಡಿಗೆ. ಸೊ ಇದೇ ವ್ಯವಸ್ಥೆ ತೊಂದಿರೋದು. ಇವಾಗ ಏನಾಗಿ ಇವತ್ತು ನಿರ್ದಾಕ್ಷಿಣ್ಯವಾಗಿ ಹೊಡಿಬೇಕು ಅಂತ ಹೇಳಿದ್ರೆ ಅವ್ನ್ ಪಾಪ ಅವ್ನು ಹೊಸದಾಗಿ ಪರ್ಚೇಸ್ ಮಾಡಿರೋನು ಎಲ್ಲಿಗೆ ಹೋಗ್ಬೇಕು ಅವನು? ಅದಕ್ಕೋಸ್ಕರ ಸರ್ಕಾರ ಇದಕ್ಕೋಸ್ಕರ ಒಂದಷ್ಟು ದುಡ್ಡು ಇಟ್ರೆ, ಯಾರೇ ಇರ್ಲಿ, ತಗೊಳಪ್ಪ ನೀನ್ ಇಷ್ಟು ಕಾಂಪನ್ಸೇಷನ್ ತಗೋ, ನೀನ್ ಖಾಲಿ ಮಾಡು ಇಲ್ಲಿ ಅಂತ ಈ ವ್ಯವಸ್ಥೆ ಮಾಡಿದ್ರೆ ಅದೆಲ್ಲ ಒತ್ತುವರಿ ಕ್ಲಿಯರ್ ಆಗ್ತವೆ. ಇಲ್ಲ ಅಲ್ಲಿವರೆಗೂ ಕ್ಲಿಯರ್ ಆಗಲ್ಲ. ಕಂಪ್ಲೈಯನ್ಸ್ ಸಹಾಯಕ ರಚನಾತ್ಮಕ ಚಿಂತನೆ ಬೇಕು. ಥ್ಯಾಂಕ್ ಯು ಭಾಸ್ಕರ್ ರಾವ್ ಸರ್, ಥ್ಯಾಂಕ್ ಯು ಸರ್ವಣ್ಣ ಅವರೇ, ಥ್ಯಾಂಕ್ ಯು ಬ್ರಿಜೇಶ್ ಕಲಾಪ್ ಅವರೇ, ಥ್ಯಾಂಕ್ ಯು ರಿಜ್ವಾನ್ ಸರ್. ನಿಮಗೂ ಸಮಯದ ಕೊರತೆ, ನನ್ನ ಹತ್ರನೂ ಸಮಯ ಬಹಳ ಕಡಿಮೆ ಇರುವಂತದ್ದು. ಅಲ್ಲಿಗೆ ಬೆಂಗಳೂರಿನ ವಿಷಯ ಚರ್ಚೆ ಮಾಡ್ತಾ ಹೋದ್ರೆ 1 ದಿನ 1 ಗಂಟೆ ಸಾಲೋದಿಲ್ಲ. ಹಾಗಾಗಿ ಈ ಬಾರಿಯ ಎಲೆಕ್ಷನ್ ನಲ್ಲಿ ಬೆಂಗಳೂರಿಗಾಗಿರ್ಲಿ ನಿಮ್ಮ ಮತ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point.